ಏನು ಎಲ್ಲರೂ ಬ್ರಹ್ಮ ಸ್ವರೂಪನ ಅದಾರ, ಮರ್ತಂಗಾಗಿದೆ, ಅರ್ಥಂಗೆ ಮಾಡ್ಬೇಕಷ್ಟ. ಎಲ್ಲ ಅಭಿಮಾನ ಕೈ ಬಿಡೋದು ಅಂದ್ರೆ ನಿನಗೆ ಅದು ಅನುಭವ ಬರ್ತೈತಿ. ನಾನೇ ಬ್ರಹ್ಮ ಸ್ವರೂಪನಿದ್ದೇನೆ ಅನ್ನೋದು ಅನುಭವ ಯಾವಾಗ ಬರ್ತೈತಿ ಅದನ್ನ ಅಭಿಮಾನ ಬಿಟ್ಟಾಗ. ಅಭಿಮಾನ ಹಿಡ್ಕೊಂಡು ಕುಂತೀವಿ, ಹೌದಿಲ್ಲ, ನಾನು ನನ್ನದು ಅಂತ. ಅದಕ್ಕೆ ಅಲ್ಲದನ್ನು ಬ್ರಹ್ಮನಿಷ್ಠರ ಕಡೆಯಿಂದ ಬೋಧೆ ಯಾವಾಗ ಹಾಕಿರ್ತೈತಿ ಅವಾಗ ತಿಳ್ಕೊಂಡ್ರೆ ಹರ್ಕತ್ತಿಲ್ಲ. ಅದನ್ನು ಕಳ್ಕೊಂಡ್ರೆ ಏನು ಮಾಡೋದು? ಕಳ್ಕೊಂಡು ಮರಗ್ತೀರಿ ನೀವು ಅಂದ್ರೆ ಅಜ್ಜ ಅವರು. ಬ್ರಹ್ಮನಿಷ್ಠರ ಕಡೆಯಿಂದ ಬೋಧ ಆಗು ಎಳೆ ಏನೈತೆ ಅಲ್ಲ, ಅದು ಭಾಳ ಮಹತ್ವದ. ಅದು ಪ್ರಾಣ ಹೋಗ್ತೈತಿ ಅಂದ್ರೂ ಬಿಡಬಾರ್ದು ಅಂತ ಅಜ್ಜ ಅವ್ರು ಹೇಳ್ತೈತಿ. ಬ್ರಹ್ಮನಿಷ್ಠರ ಕಡೆಯಿಂದ ಯಾವಾಗ ಬೋಧ ಇರ್ತೈತಿ ಯಾವಾಗ ನೀವು ತಿಳ್ಕೊಬೇಕು. ನೀವು ಬೇಕಾದೈತೆ ಅಂದ್ರೂ ಬಿಡಬಾರ್ದು. ಪ್ರಾಣ ಹೋಗ್ತೈತಿ, ಹೋಗ್ಲಿ ಅದ್ರಾಗ ಜೀವ, ಅವಾಗ ಅಡ್ಡಿ ಇಲ್ಲ ತಿಳ್ಕೊಂಡು. ಅದು ನಿಜವಾದ ಅನುಭವ. ಏನು ಬಾಳ್ಯಾಕೆ ಬಡ್ಕೊಂಡೆ ಅವಾಗ, ಯಾಕ್ರಿ ತಿಳಿಲಿಲ್ಲ ಬಿಡ್ರಿ ನಮ್ಗೆ ಅವಾಗ ಅಂತ. ಹಿಂಗೆ ಐತಿ ಎಲ್ಲರಿಗೆ, ಏನು ಗೊತ್ತಾಗಲಿಲ್ಲ ಬಿಡ್ರಿ ನಮ್ಗೆ ಅವಾಗ. ಹಿಂದಗಡೆ ಮರಿಗಿರಿ ಏನು ಮಾಡೋದು? ಪ್ರತ್ಯಕ್ಷ ಅನುಭವಗಳು ಬಂದು ಹೇಳುವಾಗ ಯಾಕ್ರಿ ನಾವು ಬಾಳ್ಯಾಕೆ ಬಡ್ಕೊಂಡೇವು? ನಮಗಿದ ಮುಖ್ಯ ಆಗ್ಬಿಡ್ತೀವಿ. ಇದು ಹೊಳಿಬೇಕಾದ್ರೆ ಪುಣ್ಯ ಬೇಕಂತಿದ್ರ ಅದು. ಪುಣ್ಯ ಇಲ್ಲದವ್ರಿಗೆ ಎಂಥದವರು ಕೊಡೋದು? ಪುಕ್ಷಟ್ಟೆ ಕೇಳಿರಲ್ವ? ಯಾಕ್ರಿ ಮತ್ತೆ ಹಡಿ ಎತ್ತಿತ್ತಂತ ತಡ ಇಲ್ಕ ಬಿಡು 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 ಸಕಲ ಸಾಧು ಸಂತ ಮಹಾರಾಜ್ ಅನ್ಕೋ ಮತ್ತೇನಾರ ಏನಾರ ಕೇಳಿ ಗಿಡಾರ ಮಾತಾಡಿ ಓಡಿ ಹೋಗಿದ್ರು. ಹಂಗೆ ಒಬ್ರು ನಿಂದಿರ್ತಿದ್ರು. ಇಲ್ಲಿ ಏನಾರ ಹಡಿ ಎತ್ತಿಗಿತ್ತಿತ್ತು ಅಂತೇಳಿ ಏನಾರ ಕೊಡೋದು ಬಂದಿತ್ತು ಅಂತೇಳಿ ಮತ್ತೆ ಓಡಿ ಹೋಗಿದ್ರು. ಹೌದಲ್ಲ, ಮತ್ತೆ ಅದಕ್ಕೆ ದೌಡು ಓಡಿ ಹೋಗ್ಬಿಡುದು, ಮತ್ತೆ ಕೇಳಿ ಬದುಕನ ಓಡಿ ಹೋಗ್ಬಿಡುದು. ಬೇಜವಾಬ್ದಾರಿ ಮೇಳ. ಹೌದು, ಇದಕ್ಕೆ ಸಹಾಯ ಮಾಡಬೇಕು, ಇದಕ್ಕೆ ಏನಾರ ನಾವು ಇದನ್ನು ಮಾಡಬೇಕು, ಅನುಕೂಲ ಮಾಡಬೇಕು, ಇಲ್ಲಿ ಶಿವ ಏನಾರ ತೊಂದರೆ ಐತಿ ಏನು ಅದೇನು ಇಲ್ಲ ಒಟ್ಟು ಹಂಗೆ ಹೋಗ್ಬಿಡುದು ಬಂದು. ಇಲ್ಲಿ ಏನೈತಿ ತೊಂದರೆ ಏನಾರು ಅದಾವ ಏನಾದ್ರೂ ನೀವು ಚೌಕಾಶಿ ಇಲ್ಲ. ನಮ್ಗೆ ಅದಕ್ಕೆ ಬೇಕಾಗಿತ್ತಪ್ಪ ಅದು, ಹೌದಿಲ್ಲ? ಎದ್ದು ಹೋಗ್ಬಿಟ್ರೆ ತೀರ್ತಪ್ಪ, ಎಲ್ಲ ನೀವು ಅದಿರಲ್ಲ. ಹೌದಿಲ್ಲ? ಅದು ಇದೇ ಇಲ್ಲ, ಅದು ಹಿಂಗೆ ಹೋದಾವಿಲ್ಲ, ಎಲ್ಲ ಕಡೆ ಹಿಂಗೆ ಮಾಡೋದು. ಅದಕ್ಕೆ ಹತ್ತೋದಿಲ್ಲ, ಇದು ಬೇಜವಾಬ್ದಾರಿ ಆದ ಅಂತ. ಏನು ನಿಮ್ಮ ಮನೆ ಬಾಳೆನೂ ಹಿಂಗೆ ಮಾಡ್ತೀವಿ? ಹೆಂಗೆ ಹತ್ತೈತಿ ನೋಡು ಅಟಿ ಬ್ಯಾನಿ. ಯಾಕ್ರಿ ಪುರುಷೊತ್ತಿಂದ ಬಡ್ಕೋತಿಪ್ಪ ಅದಕ್ಕೆ. ನಿದ್ದೆ ಹತ್ತದ ಮನೆ ಬಾಳೆ ಹಿಂಗೆ ಮಾಡ್ತೀವಿ. ಇಲ್ಲಿ ಹತ್ಬೇಕು ನೀನು, ಎಷ್ಟು ಜನ ಹತ್ಬೇಕು ಹಂಗೆ. ಮುಂತ ಕೂಳಿ ಎದ್ದು ಹೋಗ್ಬಿಟ್ರೆ ತೀರ್ಪ ಇಲ್ಲೇ ಜಾಡಿಸಿ ಅದನ್ನ, ಹೌದಿಲ್ಲ? ಕೇಳಿದ್ದನ್ನೆಲ್ಲ ಇಲ್ಲೇ ಜಾಡಿಸಿ ಮತ್ತು ಅದ ಚಾಡಿನ ಮತ್ತು ಏನಪ್ಪ ಆಶ್ರಮಕ್ಕೆ ಹೋಗ್ಕೊಂಡು ಬಿಡಿ ಅನ್ನೋದು, ಹೌದಿಲ್ಲ? ಅಂತ ಮನುಷ್ಯ ಅಲ್ಲಿ ಬಿಡಿ ಅನ್ನೋದು. ಅದನ್ನ ಮಾಡ್ಕೊತ ಬಂದೇವು ನಾವೆಲ್ಲ, ಹೌದಿಲ್ಲ? ನೀ ಏನಿದೆ ಅದನ್ನು ಬಿಟ್ಟು ಎಲ್ಲದನ್ನು ತಿಳ್ಕೊಂಡು ಒದ್ದಾಡ್ಲಿಕ್ಕತ್ತಿ. ಜಡ ಅಜಡ ಜಡ ಇವು ಮೂರು ದೃಶ್ಯಗಳನ್ನ ಅದು ಜಡಬುದ್ಧಿಯವ್ರಿಗೆ ಇದನ್ನ ಏನು ಹೇಳಿದ್ರು ಹತ್ತುದಿಲ್ಲ. ಅದಕ್ಕೆ ಅಂತವ್ರಿಗೆ ಹೇಳ್ಬಾರ್ದಿದ್ದ ನಂದು ಮರೆತಾದಲು ಅರುಪಲಾಗದಿದ್ದನೊಮ್ಮೆ ಅಂದಾರ. ಜಡಬುದ್ಧಿ ಇದ್ದವ್ರಿಗೆ ಇದನ್ನ ಹೇಳಕ್ಕೆ ಹೋಗ್ಬಾರ್ದಂತ.
ಇನ್ನು ಜಗತ್ತಿನಾಗ ಬಾಳೆ ಮಾಡಿ ಸುಖ ಹೊಂದ್ಬೇಕನ್ನ ನಾವು ಇದನ್ನು ಹೇಳಬಾರ್ದು. ಮಾಡಪ್ಪ ನೀನು ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು, ಗುಡಿ ಕಟ್ಟಬೇಕು, ದೇವರ ಇಡಬೇಕನ್ನ ನಾವು ಹೇಳಬಾರ್ದು. ಸಿಟ್ಟು ಬರ್ತೈತೆ ಅವ್ರಿಗೆ ಹೇಗ್ರಿ. ಜಗತ್ತಿನಾಗ ಏನಾರ ಮಾಡಿ ಸುಖ ಹೊಂದಬೇಕು, ಬಾಳೆ ಬದುಕು ಮಾಡಿ ಇನ್ನೂ ಗಳಿಸ್ಬೇಕು, ಹೊಲ ಹಿಡಿಬೇಕು, ಮನೆ ಹಾಕಿಸ್ಬೇಕು, ಮಕ್ಕಳನ್ನ ಹಿಡಿಬೇಕು ಅನ್ನೋದು. ಅಂಥವ್ರಿಗೆ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ಕರ್ಮ ತತ್ಪರರಿಗೆ ಜಗತ್ತಿನಾಗ ಏನಾರ ಮಾಡಿ ಸುಖ ಹೊಂದಬೇಕನ್ನೋರಿಗೆ ಇದನ್ನು ಹೇಳಬಾರ್ದು. ಏನು ಅಭ್ಯಾಸಿ, ಅನುಭವಿ, ಆರೂಢ ಇವ್ರನ್ನ ಬಿಟ್ಟುಕೊಟ್ಟು ಉಳಿದವರೆಲ್ಲರೂ ತಾವಲ್ಲದನ್ನು ತಾವು ಅಂತ ತಿಳ್ಕೊಂಡು ವ್ಯವಹಾರ ನಡೆಸ್ಯಾರ. ಯಾರದಾರ ಅಭ್ಯಾಸಿಗಳು? ಯಾರದಾರ ಮುಮುಕ್ಷುಗಳು? ಯಾರದಾರ ಹೇಳ್ರಿ? ಮುಮುಕ್ಷುವೇ ಅಭ್ಯಾಸಿ ಅಂತಾರೆ. ಎಲ್ಲರೂ ಅಲ್ಲದನ್ನು ಹಿಡ್ಕೊಂಡು ವ್ಯವಹಾರ ನಡೆಸೋಣ, ಅದ್ರಾಗ ಮಗ್ನ ಆಗಿಬಿಟ್ಟೇವಿಲ್ಲ. ಎಲ್ಲೋ ಒಬ್ಬ ಮುಮುಕ್ಷು ಇದ್ದಾವ, ನಾನಾರು ನನಗೂ ಇದಕ್ಕೂ ಏನು ಸಂಬಂಧ ಅದ? ಅದೇ ಹೆಸರದಾಗಿತ್ತು ನೆನೆಯುವುದು ಅನುದಿನದ ಉದಯ ಕಾಲದ ಎಚ್ಚರಿಕೆಯು ಮುಮುಕ್ಷು ಆದವ. ತನುವಿದೇನು ನನ್ನೋಳು ಅಂದಿತು ಏಕೆ? ಇವೆಲ್ಲ ಹಸುಗಳು ಏನನ್ನು ನಂಬಿ ಏನನ್ನು ಆಶ್ರಯಿಸ್ಕೊಂಡದವು? ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು ಅವು ಏನು ಆಶ್ರಯಿಸ್ಕೊಂಡು ವ್ಯವಹಾರ ಮಾಡ್ತಾವು? ನಿನ್ನೆ ಕೂಡಿದ್ದದ್ದು ಇವತ್ತಿನ ವ್ಯವಹಾರ, ನಿನ್ನಿದ್ದದ್ದು ಇವತ್ತಿಲ್ಲ, ಆಗಲಿ ಬಿಟ್ಟವ. ನಿನ್ನಿದ್ದವ್ರು ಇವತ್ತಿಲ್ಲ, ಇವತ್ತಿದ್ದವ್ರು ನಾಳೆ ಇರೋದಿಲ್ಲ. ಹೌದಿಲ್ಲ? ನಿನ್ನ ಕೂಡಿ ಎಲ್ಲರೂ ಇದ್ದೀವಪ್ಪ, ಇವತ್ತು ಯಾರು ಇಲ್ಲ ನೋಡಂತ. ಹೌದಿಲ್ಲ? ಆಗಲಿ ಹೋದವು, ಮತ್ತು ಇವತ್ತಿದ್ದದ್ದು ನಾಳೆ ಇರೋದಿಲ್ಲ. ಹೆಂಗೈತಿ ಇದು ಜೀವನ? ಹಿಂಗೆ ವಿಚಾರ ಯಾವ ಮಾಡ್ತೀರಿ? ಅಸ್ಥಿರವಾದದ್ದಲ್ಲ ಇದು. ಎಡೆಬಿಡದೆ ಇದರ ಅಭ್ಯಾಸ ಒಳಗೆ ಆಂತರಿಕವಾಗಿ ಅವಾಗ ಇದ್ರ ಮ್ಯಾಗಿನ ಆಸಕ್ತಿ ಎಲ್ಲ ಕೈ ಬಿಟ್ಟ ಯಾವ ಇರ್ತಾನ ಅವ ಅನುಭವಿ. ವೈರಾಗ್ಯ ಬಂದಾಗ ಇದ್ರ ಅನುಭವ ಬರ್ತದೆ. ಅದು ಬರ್ಬೇಕಲ್ಲ, ಅಭ್ಯಾಸದ ಮುಖಾಂತರ ಸಾಧ್ಯ ಐತಿ. ನಿರಂತರ ಅಭ್ಯಾಸ ಬೇಕಲ್ಲ. ಅದು ಎಡೆಬಿಡದೆ ಅದ್ರ ಹೆಸನ್ ಇಲ್ಲಲ್ಲ. ನಮಗೆ ಬಾಳೆದ ಹೆಸನ್ ಐತಿ. ಯಾವಾಗ ಬಾಳೆ ಇದನ್ನ ಮಾಡೇನು ಅನ್ನೋಂಗೈತಿ. ಏನೈತಿ ಅದನ್ನ ಮಾಡಿ ಏನಾಗೈತಿ ನೋಡ್ಕೋ, ಅದ್ರ ಪರಿಣಾಮ ಏನಾಗೈತಿ. ಅಗದಿ ಏನು ಕಾಳಜಿ ವಹಿಸಿ ಕಣ್ಣಿಟ್ಟು ಮಾಡಿದ ಅವ್ರ ಪರಿಣಾಮ ಏನಾಗೈತಿ? ಕಡಿಕೆಲ್ಲ ಏನಾಗೈತಿ ಪರಿಣಾಮ? ನಿರಾಶೆನ ಆಗೋದಿಲ್ಲ. ಏನು ಸಿಕ್ತೆ ಅಲ್ಲಿ? ಅದು ಕೊಡ್ತೈತಿ, ಬಾಳೆ ಕೊಡ್ತೈತಿ ಅಂತ ಬೆನ್ನೈತಿ. ಅದೇನು ಗೂಟ ಕೊಟ್ರೆ ನೀನು ಏನು ಗೂಟ ಕೊಡ್ತೀನಿ? ಗೂಟ ಬಡ್ಕೊಂಡು ಅಡ್ಡಾಡಕೈತಿ ನೀನು. ನಿನ್ನ ಗೂಟ ಸಿಗ್ತೈತೇನೋ ಬುದ್ಧಿ ಹೋಗೋದಿಲ್ಲ. ಇನ್ನು ವಯಸ್ಸಾದಂಗೆ ಹೆಚ್ಚಾಗತ್ತೆ. ಬಾಳೆ ಸುಖ ಕೊಡ್ತೈತಿ, ಬಾಳೆದ ಹವ್ಯಾಸ ಹೆಚ್ಚಾಗತೈತಿಲ್ಲ. ಎದ್ರಾಗ ಆಸಕ್ತಿ ಐತಿ ಅದು ನಿನಗೆ ಹತ್ತತಿ. ಎತ್ತಾಗೈತಿ ನೋಡಿ ನಿನ್ನ ಲಕ್ಷ್ಯ ಎಲ್ಲ ಎಲ್ಲೈತಿ? ಇರುವಿನ ಕಡೆ ಐತಿ ಏನೋ ತೋರ್ಗಿ ಕಡೆ ಐತಿ? ಯಾರು ಹೊಟ್ಟೆ ಒಳಗೆ ಕಿಚ್ಚಿರ್ತೈತಿ ಅವ್ರ ಹೊಟ್ಟೆ ಸುಡ್ತೈತಿ. ಹೌದಿಲ್ಲ? ಯಾರು ಹೊಟ್ಟೆ ಒಳಗೆ ಕಿಚ್ಚಿರೋದಿಲ್ಲ ಅವ್ರು ಆರಾಮ್ ಇರ್ತಾರೆ. ಇನ್ನೊಬ್ರು ಇದನ್ನ ಕಂಡು ಹೊಟ್ಟೆ ಕಿಚ್ಚು ಬಿಡ್ತಾರೆ. ಇನ್ನೊಬ್ರು ಉತ್ಕರ್ಷ ಕಂಡು ಹೊಟ್ಟೆ ಕಿಚ್ಚು ಕೊಡೋದು ಇದು ಸ್ವಭಾವ ಎಲ್ಲರದು. ಹೌದಿಲ್ಲ? ಮನುಷ್ಯಾಗ ಆಯುಷ್ಯ ಕಡಿಮೆ ಆಗೋದಿದ್ರೆ ಭಾಳ ದಿನ ಬದುಕುದಿಲ್ಲ ನಾವು. ಇನ್ನೊಬ್ರು ಇದನ್ನ ಕಂಡು ಹೊಟ್ಟೆ ಕಿಚ್ಚು ಬಿಡವ ಎಂದೂ ಬದುಕುದಿಲ್ಲ. ಅವ ಭಾಳ ಮಾತಾಡವ, ಇನ್ನೊಬ್ರು ಇದನ್ನ ಹೊಟ್ಟೆ ಕಿಚ್ಚು ಬಿಡವ, ಆಯುಷ್ಯ ಕಡಿಮೆ. ಯಾಕೆ ಮನುಷ್ಯನ ಆಯುಷ್ಯ ಕಡಿಮೆ ಆಕೈತಿ ಅಂದ್ರೆ ಇದಕ್ಕೆ. ಇನ್ನೊಬ್ರು ಇದನ್ನ ಕಂಡು ಹೊಟ್ಟೆ ಕಿಚ್ಚು ಬಿಡೋದು, ಬಹಳ ಮಾತಾಡೋದು, ಖಾಲಿ ವ್ಯರ್ಥ ಮಾತಾಡೋದು. ಹೌದಿಲ್ಲ? ಉಪಯೋಗ ಇಲ್ಲದ ಮಾತು, ಅವಶ್ಯ ಇದ್ದದ್ದು ಅಷ್ಟೇ ಮಾತಾಡ್ಬೇಕ. ಅನಾವಶ್ಯಕ ಮಾತು ಮಾತಾಡೋದು, ನಾನಾ ಶೇಣ್ಯ ಅಂತ ತಿಳ್ಕೋದು, ಮಂದಿ ತೋರಿಸೋದು. ಹೌದಿಲ್ಲ?
ಭಾರಿ ಮಾತಾಡ್ತಾರಪ್ಪ ಇವನು. ಎದಕ್ಕೆ ಬಂತು ನಿನ್ನ ಮಾತು? ಹೌದ್ರಿ, ಮಾತಾಡ್ಸಿ ಕಡೆ ಹೋಗಿಲ್ಲ, ನಾನಾ ಮಾತಾಡ್ಬೇಕಲ್ಲ. ಎದಕ್ಕೆ ಬಂತ? ಅದಕ್ಕೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂದ್ರೆ. ಮಿತಭಾಷಿಗಳಾಗಿರಿ ಅಂತ ಯಾಕೆ ಹೇಳ್ಯಾರ ಅವರು? ಅನಾವಶ್ಯಕ ಮಾತುಗಳನ್ನು ಮಾತಾಡಕ್ಕೆ ಹೋಗ್ಬಿಡ. ಅವಶ್ಯ ಇದ್ದಾಗ ಅಷ್ಟೇ ಮಾತಾಡ, ಬಾಕಿ ಮಾತು ಮಾತಾಡಕ್ಕೆ ಹೋಗ್ಬಿಡ. ಏನು ಎಲ್ಲದರ ಬಗ್ಗೆ ಮೌನ ಧರಿಸಿರಿ ಅಂದ್ರೆ ಏನು? ಮೌನವಾಗಿ ಮನಸ್ಸು ಮೌನ ಆಗ್ಬೇಕು. ಏನು ಬಾಯಿ ಮೌನ ಆದ್ರೆ ಮನಸ್ಸು ಮೌನ ಆಗ್ಬೇಕಲ್ಲ. ಮನಸ್ಸಿನಾಗೆಲ್ಲ ಓಡಾಡಕತ್ತಿತ್ತಂದ್ರೆ ಸುಮ್ಮನೆ ಬಾಯಿ ಸುಮ್ಮನೆ ಕುಂದ್ರೆ ಮನಸ್ಸು ಸುಮ್ಮನೆ ಕುಂಡಿರ್ಬೇಕಲ್ಲ. ಅದು ನಿಜವಾದ ಮೌನ. ಏನು ನಾವು ಮಾತಾಡೋದಿಲ್ಲ ಅಂದ್ರೆ ಮಾತು ಬಂದ್ ಮಾಡಿದ್ರೆ ಮೌನ ಅಲ್ಲ. ಮನಸ್ಸಿನ ಹರಿದಾಟ ಬಂದಾಗಬೇಕಲ್ಲ, ಮನಸ್ಸಿನ ಆಲೋಚನೆಗಳೆಲ್ಲ ಬಂದಾಗಬೇಕು, ಮನಸ್ಸು ಸುಮ್ಮನೆ ಇರ್ಬೇಕಲ್ಲ, ಅದಕ್ಕೆ ಮೌನ ಅಂತಾರೆ. ಏನು ಮನಸ್ಸಿನ ಲೆಕ್ಕ ಆಗ್ತಿರ್ತೈತಿ, ಅದನ್ನು ಮಾಡ್ಬೇಕು. ಬಾಳೆ ಆಸೆ ಹೆಸರು ಇರ್ತೈತಲ್ಲ ಅದ್ರೊಳಗೆ ಗೊಂಡನೆ ಗುಮಾನಿ. ಯಾಕ್ರಿ ಆ ಗುಮಾನಿ ಹೋಗ್ಬೇಕು ನೋಡು ಒಳಗಿಂದೆಲ್ಲ. ನೀ ಸುಮ್ಮನೆ ಕುಂತಾನಂದ್ರೆ ಪಕ್ಷಿ ಸುಮ್ಮನೆ ಕುಂತಿರ್ತೈತಿ, ಅದರದ್ದು ಏನಿರ್ತೈತಿ ಅವನು ಉದ್ದೇಶ ಏನಿರ್ತೈತಿ, ಅದು ಮೀನ ಹಿಡಿಯೋದ ಇರ್ತೈತಿ, ಅದ್ರ ಗಾಳ ಹಾಕು ಗೋಂಗನ್ಯಾಗ ಇರ್ತೈತಿ ಅದು ಪಕ್ಷಿ. ಹಂಗ ಆ ಮೌನ ಉಪಯೋಗ ಇಲ್ಲ ಅಂತ. ಈ ಅಧ್ಯಾಸವನ್ನು ಯಾವಾಗ ಕಳ್ಕೊಳ್ಳೋರು? ಎಲ್ಲಿ ತನಕ ಅಧ್ಯಾಸ ಇರ್ತೈತೆ ಅಲ್ಲಿ ತನಕ ಈ ಜಗತ್ತಿನ ವ್ಯವಹಾರ ಇರುವುದಿಲ್ಲ. ಅಧ್ಯಾಸ ಮೂಲೋಹಿ ವ್ಯವಹಾರ. ಎಲ್ಲ ವ್ಯವಹಾರ ಏನದ ಇದು ಅಧ್ಯಾಸದೊಳಗಿಂದ. ಅದಕ್ಕೆ ಅಧ್ಯಾಸ ಮಾಡ್ಕೊ. ನಿನ್ನ ನೆನಪು ಮಾಡ್ಕೊಂಡೆ ಅಂದ್ರೆ ಈ ವ್ಯವಹಾರ ಅಲ್ಲಿ ಇಲ್ಲ. ಲೌಕಿಕದ ಯಾವ ಸಂಬಂಧನೇ ಇಲ್ಲ ಇಲ್ಲಿ. ನಿನ್ನ ಧ್ಯಾಸ ಆತ ಏನು ಎಲ್ಲ ಲೌಕಿಕ ಎಲ್ಲ ಅಧ್ಯಾಸದೊಳಗಿನ ವ್ಯವಹಾರ. ಏನು ತಮೇತಂ ಅವಿಧ್ಯಾಕ್ಯಂ ಇತರೇತರ ಅಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ತಮೇತಂ ಅವಿಧ್ಯಾಕ್ಯಂ. ಎಲ್ಲ ಜಗತ್ತಿನ ವ್ಯವಹಾರ ಅಜ್ಞಾನದೊಳಗೆ ಅದ. ಇದು ನಿನ್ನ ಜ್ಞಾನದಲ್ಲಿ ಇದು ಯಾವುದೂ ಇಲ್ಲ. ಏನು ಒಮ್ಮೆ ನೀ ಇದನ್ನು ಇಲ್ಲ ಅನ್ನೋದನ್ನು ಸಮಾಧಿ ಹೊಂದಿ ಖಾತ್ರಿ ಮಾಡಿಕೊಂಡಾಗ ನಿನ್ನ ಚಿಂತೆ ಕಡಿತೈತಿ. ಅದು ಇಲ್ಲದಕ್ಕೆ, ಅದ್ರ ಜ್ಞಾನ ಇಲ್ಲದಕ್ಕೆ ದುಃಖ ಪಡ್ಲಿಕ್ಕೈತಿ. ಮೊದಲು ಅದನ್ನು ಮಾಡ್ಕೋ. ಸಮಾಧಿಯನ್ನು ಹೊಂದಿ ನೀನು ಯಾರಿದ್ದೀಯ ಅನ್ನುವಂಥ ಜ್ಞಾನ, ಆತ್ಮಜ್ಞಾನವನ್ನು ಮಾಡ್ಕೊ. ಬೇರೆ ದಾರಿನೇ ಇಲ್ಲ. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಲಾಭವನ್ನು ಮಾಡ್ಕೊ. ದುಃಖರಹಿತ ಆಗ್ಬೇಕನ್ನುವಂಗಿದ್ರೆ ಇದು ಒಂದೇ ದಾರಿ, ಬೇರೆ ದಾರಿ ಇಲ್ಲ. ನ ಅನ್ಯ ಪಂಥ ವಿದ್ಯತೆ ಏನಾಯ ಅಂತ. ನಿದ್ದೆ ವ್ಯವಹಾರ ಇಲ್ಲ, ಪೂರ್ಣ ಅಜ್ಞಾನದೊಳಗೂ ಇಲ್ಲ, ಪೂರ್ಣ ಜ್ಞಾನದೊಳಗೂ ಇಲ್ಲ. ಇದು ಎಲ್ಲ ಅರುಚಿನೊಳಗೆ ನಡೆದದ್ದು ಎಲ್ಲ ವ್ಯವಹಾರ, ಅಧ್ಯಾಸದ ವ್ಯವಹಾರ. ನಿದ್ಯಾಗ ಏನಾರು ಮಾಡ್ಬೇಕು, ಎಲ್ಲಾರು ಹೋಗ್ಬೇಕು ಅನ್ನೋದು ಇರ್ತೈತಾನೆ. ನಿದ್ಯಾಗೂ ಎಲ್ಲ ಒಂದು ಜಾತ್ರೆಗೆ ಹೋಗ್ತೇನೆ. ತಾನಲ್ಲದನ್ನು ತಾನ ತಿಳ್ಕೊಂಡಾಗ ವ್ಯವಹಾರ ನಡೆಯೋದಿಲ್ಲ. ತನ್ನ ತಿಳ್ಕೊಂಡಾಗ ವ್ಯವಹಾರ ಎಲ್ಲೈತೆ. ತನ್ನ ತಿಳ್ಕೊಂಡು ಆರಾಮಿರಾಮ ಶಾನ್ಯನು, ತಾನಲ್ಲದನ್ನು ತಾನು ತಿಳ್ಕೊಂಡು ಒದ್ದಾಡ್ಕೊಂತ ಇರಾಮ ಶಾನ್ಯನು. ಶರೀರ ನಾನನ್ನೋ ಭಾವ ಬಂದಾಗ ಹೌದಿಲ್ಲ ಎಲ್ಲ ವ್ಯವಹಾರ. ಶರೀರ ಭಾವ ಇರಲಿಲ್ಲ ಅಂದ್ರೆ ಇದೆಲ್ಲಿತ್ತು ನಮಗೆ? ಈ ಕಾಟನೇ ಇಲ್ಲಲ್ಲ. ಹಸಿವ ತ್ರಷಗಳ ಕಾಟ, ಮೈಥುನ ಭಾವ, ಶರೀರ ನಾನನ್ನೋ ಭಾವ ಬಂದ ನಂತರ ಇದೆಲ್ಲ. ಶರೀರ ಭಾವ ಬರೋಕ್ಕಿಂತ ಪೂರ್ವದಲ್ಲಿ ಇತ್ತನ ಇದು. ಅದಕ್ಕೆ ಅದು ಶರೀರ ಭಾವ ಬರ್ದಂಗೆ ಮಾಡ್ಕೊ. ಎಂದೆಂದೆಂದೆಂದು ಇದು ಬರ್ದಂಗೆ ಮಾಡ್ಕೊ. ಇದ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊ. ಅಜ್ಞಾನದೊಳಗೆ ಇವೆಲ್ಲ ಗಟ್ಟಿ ಹಾಕೊಂಡು ಕೂತವೆ. ಎಲ್ಲಿ ತನಕ ಜ್ಞಾನ ನಿನಗೆ ಆಗುವುದಿಲ್ಲ ಅಲ್ಲಿ ತನಕ ಇವು ಹಿಂಗೆ ಇರ್ತಾವೆ.
ಅವಕ್ಕೆ ಅನುಗುಣವಾಗಿ ಜನ್ಮ ಜನ್ಮಾಂತರ ತಿರುಗುಪಾಳೆ ಬರ್ತೈತಿ ವಾಸನೆಗೆ ಅನುಗುಣವಾಗಿ. ಏನು ಅದಕ್ಕೆ ಈಗ ಮನುಷ್ಯನ ಜನ್ಮದಾಗ ಈ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಅವಕಾಶ ಅದ, ಪ್ರತಿಯೊಬ್ಬರಿಗೆ ಅವಕಾಶ ಐತಿ. ಅವನು ಸಮೂಲವಾಗಿ ವಾಸನೆಗಳನ್ನು ನಾಶ ಮಾಡ್ಕೊ ಅಂದಾಗ ಈ ಹುಟ್ಟು ಸಾವುಗಳಿಂದ ಬಿಡುಗಡೆ ನಿನಗಾಕೈತಿ. ಇದಕ್ಕೆ ಮುಕ್ತಿ ಅಂತಾರೆ. ವಾಸನಾದಿಗಳ ನಮ್ಮನ್ನೆಲ್ಲ ತೀಕಾಕತ್ತದು. ವಾಸನೆಗೆ ಅನುಗುಣವಾಗಿ ಕರ್ಮಗಳನ್ನು ಮಾಡ್ತಾನೆ, ಅದಕ್ಕೆ ಅನುಗುಣವಾಗಿ ಜನ್ಮಗಳನ್ನು ಅಂತ ಜನ್ಮ ಜನ್ಮಾಂತರ ತಿರುಗಬೇಕು. ಏನು ಇವು ಅಜ್ಞಾನದಿಂದ ಉಂಟಾದಂಥ ವಾಸನೆಗಳಿವೆಲ್ಲ ನಮ್ಮಲ್ಲಿ. ಅದಕ್ಕೆ ಜ್ಞಾನದಿಂದ ಇವನು ನಾಶ ಮಾಡ್ಕೊ. ಯಾವ ಜ್ಞಾನ? ನಿನ್ನ ಜ್ಞಾನ, ಆತ್ಮಜ್ಞಾನ. ನಿನ್ನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ನಾವು ಮಾಡೋದ್ರಿಂದ ಇವೆಲ್ಲ ವಾಸನೆಗಳೇನದಾವಲ್ಲ ನಾಶಕ್ಕವು. ಎಲ್ಲ ಹುಟ್ಟು ಸಾವುಗಳಿಂದ ನಿನಗೆ ಬಿಡುಗಡೆ ಆಕೈತಿ. ಈ ಒಂದು ಶರೀರದಿಂದ ಸುಖ ಹೊಂದೋದಾಗಿಲ್ಲ, ನಿಂದು ಇನ್ನಷ್ಟು ಶರೀರ ಮಾಡ್ಕೊಳಕ್ ಹೊಂಟಿಯಲ್ಲ. ಯಾವ ಪುಣ್ಯಾತ್ಮ ಇದರಿಂದ ಹಿಂದಕ್ಕೆ ಸರಿದ್ರೆ ಸುಖಿ ಆಗ್ತಾನ ಅನೂಪ ಅಂತ. ಇನ್ನೊಂದು ತಳಕ್ಕೆ ಹಾಕೋಬೇಕು. ಅದನ್ನೊಂದು ತಣ್ಣಗೆ ಇದ್ದೆ, ಎರಡೇ ಕಾಲಿದ್ದು ಆರಾಮಿದ್ದೆ, ಮತ್ತು 4 ಕಾಲು ಮಾಡ್ಕೊಂಡು ಅದ್ರದ್ದೊಂದು ಚಿಂತೆ ಐತಿ. ಹೌದಿಲ್ಲ? ಮತ್ತು ಮಕ್ಕಳನ್ನ ಮರಿ ಮಾಡಿದ್ವಿ. ಹೌದಿಲ್ಲ? 2 ಕಾಲು 4 6 ಕಾಲು ಮತ್ತು 8 ಕಾಲು 10 ಕಾಲು. ಇನ್ನೊಂದು ಆಗೇ ಬಿಡಲಿ ಅದು. ಹೌದಿಲ್ಲ? ಎಷ್ಟು ತೆಗಿಸಿದೆ ಅವ್ನು ಮರಿ ತೆಗಿಸಿ ಅವ್ನು ಮಾಡ್ಕೊಂಡು ನನ್ನ ಅಂತ ಹೇಳ್ಕೊಂಡು ಏನು ಲಾಭ ಅಪ್ಪ? ಡಜನ್ಗಟ್ಟಲೆ ಮಕ್ಕಳನ್ನ ಹಡ್ದೀವಿ. ಏನು ಕೊಟ್ಟವು ನಿನಗೆ? ಸುಖ ಕೊಟ್ಟವು ನಿನಗೆ? ಮಕ್ಕಳೇನಾರ ನಿನಗೆ ಮೋಕ್ಷ ಕೊಡ್ತವನು? ಹಂಗಿದ್ರೆ ಹಂದಿ ಪಂದಿಗೂ ಆಗ್ಬೇಕಾಯ್ತು. ಅವು ಜಗ್ ಹಿಡಿತಾವು, ನಾಯಿ ಹಂದಿ ಅವು ಜಗ್ ಹಡೋದು ಬಿಟ್ಟಿರ್ತಾವಿಲ್ಲ, ಅವಕ್ಕೂ ಆಗ್ಬೇಕಾಗಿತ್ತು. ತನ್ನ ಬಿಟ್ಟು ಬೇರೆ ಐತಿ ಆನಂದ ಅನ್ನೋದು ಭ್ರಮ ಆಗೈತಿ ನಿಮಗೆ. ನಿಜವನ್ನು ತಿಳಿದ ಮೇಲೆ ಇನ್ನೊಬ್ಬರ ಕಡೆ ಹೋಗೋ ಕೆಲಸ ಏನೈತಿ? ನಾನಾ ಅದೇನೆ ನನ್ನಲ್ಲಿ ಐತಿ ಅನ್ನೋ ತಿಳಿದ ಮ್ಯಾಗ ಅನ್ಯದ್ರಾಗ ಕೇಳಿಸ್ ಏನೈತಿ? ಬಾ ನೀ ಕೊಡೋ ಯಪ್ಪ ಅಂತ ಕೇಳುದ. ಬೆನ್ನ ಬಿಟ್ಟರೆ ಸಲ ಏನುಂಟು ಕಾಣಿಸಲು ಬರಿದೆ, ತನ್ನನೇ ಪರವೆಂದು ಬಗೆಯುವುದಲ್ಲದೆ ಅಂತ. ನಾನೇ ಆ ಶ್ರೇಷ್ಠವಾದಂಥ ವಸ್ತು ಅನ್ನೋದು ಹೊಳದ ಮ್ಯಾಗ ಅನ್ಯದ್ರಾಗ ಅವ್ನು ನೋಡಕ್ಕೆ ಹೋಗುದ್ರ ಅನ್ಯದ್ರ ಕಡೆ ಆಸಕ್ತಿ ಎಲ್ಲ ಹೋಗ್ಬಿಡ್ತದೆ. ತನ್ನ ಜ್ಞಾನ ತನಗಾತ ಅಂತ. ಸುಖ ಹೊಂದು ಸಂಬಂಧ ಇನ್ನೊಬ್ಬ ವ್ಯಕ್ತಿಯನ್ನು ಇನ್ನೊಂದು ವಸ್ತುವನ್ನು ಅವಲಂಬನ ಮಾಡೋದಿಲ್ಲ ಅವನು. ನಾವೀಗ ಅವಲಂಬಿಸ್ಕೊಂಡು ಕೂತೀವಲ್ಲ, ಇದನ್ನು ಅವಲಂಬಿಸ್ಕೊಂಡೇ ಸುಖ ಹೊಂದ್ಬೇಕಂತ ಹೊಂಟೇವಿ. ಅಜ್ಞಾನಿ ಅವನು. ಜ್ಞಾನಿ ನಾವು ಏನನ್ನು ಅವಲಂಬನ ಮಾಡಕ್ಕೆ ಹೋಗುದು. ಯಾಕೆ ಅವಲಂಬನ ಮಾಡಕ್ಕೆ? ನಾನಾ ಅದೇನೇನೋ ಅಂತ ತಿಳಿದ ನಾವು ಜ್ಞಾನಿ. ತನ್ನನ್ನು ತಾನ ಸುಖ ಸ್ವರೂಪ ಇದ್ದೀನಿ, ನಾನಾ ದೇವರಿದ್ದೇನೆ ಅನ್ನುವಂಥ ಪೂರ್ಣ ಅನುಭವ ಮಾಡ್ಕೊಂಡು ನಾವು ಅನ್ಯ ವಸ್ತುಗಳು ಇನ್ನೊಂದು ವ್ಯಕ್ತಿಯನ್ನು ಇನ್ನೊಂದು ವಸ್ತುವನ್ನು ನಾವು ಯಾಕೆ ಅವಲಂಬನ ಮಾಡ್ತೀವಿ? ಅದನ್ನು ಅವಲಂಬಿಸ್ಕೊಂಡು ಸುಖ ಐತೆ ಅಂತ ಅಜ್ಞಾನಿಗೆ ಭ್ರಮ ಆಗೈತೆ. ಅವಾಗ ಜ್ಞಾನಿಗೆ ಅದು ಸ್ವತಂತ್ರವಾಗೈತೆ, ನಾನಾ ಅದೇನೋ ಅನುಭವ ಗಟ್ಟಿರ್ತದೆ, ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಿರ್ತದೆ. ಅವಾಗ ಎದ್ರದ್ದು ಚಿಂತೆ ಇರೋದಿಲ್ಲ. ಚಿಂತೆ ಕಳ್ಕೊಂಡು ಆರಾಮ್ ಇರ್ಬೇಕನ್ನುವಂಗಿದ್ರೆ ನೀ ಯಾರು ಅನ್ನುವಂಥ ತಿಳುವಳಿಕೆಯನ್ನು ಮಾಡ್ಕೊ. ಇದೇ ಲಾಭ, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮಾಡ್ಕೊಳ್ಳುವಂಥ ಲಾಭ. ಜ್ಞಾತೃ ಅಂದ್ರೆ ತಿಳಿಯಾವ. ಜ್ಞಾತೃ ಜ್ಞಾನ ಜ್ಞೇಯ. ತಿಳಿಯಾವ ತಿಳಿಸ್ಕೊಳ್ಳೋ ವಸ್ತು ಮತ್ತು ತಿಳುವಳಿಕೆ, ಇದಕ್ಕೆ ತ್ರಿಪುಟಿ ಅಂತ. ನಾನನ್ನೋ ಭಾವ ಎಲ್ಲಿ ತನಕ ಇರ್ತೈತಿ ಅಲ್ಲಿ ತನಕ ಇದು ತೋರ್ತೈತಿ. ನಾನನ್ನೋ ಭಾವ ಅಡಗಿದ ಮ್ಯಾಗ ಇದು ಎಲ್ಲೈತಿ? ಯಾರಿಗೆ ತೋರ್ತೈತಿ? ಇದು
ನಾನು ಅನ್ನೋದು ಹೋದ ಮ್ಯಾಗ ನಾ ಮುಳುಗಿದ್ರೆ ಎಲ್ಲ ಮುಳುಗ್ತೈತಿ ಅಂತ ನರಿ ಹೇಗ್ರಿ ಎಲ್ಲ ಲೋಕ ಮುಳುಗ್ತಾವ. ನಾನು ಹೋದರೆ ಹೋಗಬಲ್ಲೆ ಅಂತ. ನಾನು ಅನ್ನುವ ಅಹಂಕಾರ ನಿದ್ದೆ ಒಳಗೆ ಅಡಿಗ್ತೆ ಅಂದ್ರೆ ಅಲ್ಲಿ ಏನಿರ್ತೈತಿ ನೋಡ್ಕೊ, ಅಲ್ಲಿ ಏನೂ ಇಲ್ಲ ಅನ್ನೋದು ತಿಳಿತಾನೆ, ಅಡಿಗೈತೆ ಅಲ್ಲಿ. ತನ್ನ ಕಲ್ಪನಾದಾಗ ಕಲ್ಪಿಸ್ಕೊಂಡದ್ದು ತನ್ನ ಕಲ್ಪನಾ ಅಡಿಗಿದಾಗ ಅಡಿಗೆ ಹೋಗ್ಬಿಡ್ತದೆ. ಏನು ಕಲ್ಪನೆಯಿಂದ ಉದಯ ಆಗಿದ್ದಿದೆಲ್ಲ, ಕಲ್ಪನಾ ಅಡಿಗಿದಾಗಿದ್ದು ಅಡಿಗೆ ಹೋಗ್ಬಿಡ್ತದೆ. ಏನು ಯಾರ ಮನೆಯೊಳಗೆ ಇದನ್ನು ಒಬ್ರಿಗೊಬ್ರು ವಿಚಾರ ಮಾಡ್ತೀರಿ? ಇದೆಲ್ಲ ನಿನ್ನ ಮನಸ್ಸಿನ ಕಲ್ಪನೆ ಇದು ಅನ್ನೋದು. ನಾನು ಇನ್ನೊಬ್ಬ ಮಾಡ್ಯಾನ ಅಂತ ನೀ ಕಲ್ಪಿಸ್ಕೊಂಡಾನ ಮತ್ತದನ್ನು, ಅದು ನಿನ್ನ ಕಲ್ಪನಾನ, ಇನ್ನೊಬ್ರು ಮಾಡ್ಯಾರಿದಾನಂತ. ಏನು ಎಲ್ಲ ಭಾವದ ಬಳಕೆ ನೋಡ್ರಿ. ವಿಚಾರ ಬಲ ಇತ್ತು ಅಂದ್ರೆ ಎಲ್ಲ ಬಲ ಇರ್ತದೆ. ಏನು ಪರೋಕ್ಷ ಜ್ಞಾನ ಆದ್ರೆ ಸಂಶಯಾದಿಗಳು ಹೋಗಿರ್ತವೆ ಅಲ್ಲಿ. ಅಪರೋಕ್ಷ ಜ್ಞಾನ ಮಾಡಿಕೊಂಡಾಗ ಸಂಶಯಗಳ ನಿವಾರಣೆ ಆಗ್ತವೆ. ಏನು ನಂಬಿಕೆ ಇದ್ರೆ ಪರೋಕ್ಷ ಜ್ಞಾನ ಆಕೈತಿ. ಆಪ್ತವಾಕ್ಯದಲ್ಲಿ ಮಹಾತ್ಮರು ಹೇಳಿದಂತಹ ವಿಚಾರಗಳಲ್ಲಿ ನಂಬಿಕೆ ಯಾವಾಗಿರ್ತೈತಿ ಅವಾಗ ಪರೋಕ್ಷ ಜ್ಞಾನ ಇರ್ತೈತಿ. ಯಾವಾಗ ಪರೋಕ್ಷ ಜ್ಞಾನ ಆಗಿರ್ತೈತಿ ಅವ ಧ್ಯಾನ ಕೂತ ಅನುಭವ ತಗೊಳಕ್ ಪ್ರಯತ್ನ ಮಾಡ್ತಾನ. ನಮಗಿನ್ನ ಪರೋಕ್ಷ ಜ್ಞಾನನಾಗಿಲ್ಲ. ಮಹಾತ್ಮರು ಹೇಳಿದ ಮಾತಿನ ನಂಬಿಕೆ ಇದ್ದಿದ್ರೆ ಇದ್ರ ಬೆಣ್ಣೆ ಹಾಕತ್ತಿದ್ದೀವ್ರಿ ನಾವು. ನಮ್ಮೊಳಗೆ ಇದ್ದದನ್ನು ನೋಡ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಅನುಭವಗಳು ನಿನ್ನೊಳಗೆ ಐತಿಪ್ಪ, ನಿನಗೆ ಬೇಕಾದದ್ದು ನೋಡು ನಿನ್ನೊಳಗುವುದು ಅಂತ ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಯಾರಿಗೈತಿ? ನತ್ತು ಹೊರಗೆ ಹುಡುಕಾಕತ್ತೇವೆ ನಾವು. ಇಷ್ಟೆಲ್ಲ ಹೇಳಿ ಕೇಳಿ ಏನೂ ಲಾಭ ಇಲ್ಲ. ಹೊರಗೆ ಹುಡುಕೋದ್ರಿಂದ ನಿನ್ನ ಬಿಟ್ಟು ಅನ್ಯವಾಗಿ ಹುಡುಕಿದ್ರೆ ಸಿಗುವುದಿಲ್ಲ. ನಿನ್ನಲ್ಲಿ ಐತಿ ನಿನಗೆ ಬೇಕಾದದ್ದು. ಏನು ಮಹಾತ್ಮರ ಈ ಮಾತು ಹೇಳಿದ್ದನ್ನು ನಂಬಿದವ್ರು ಯಾರು? ನಂಬಿದ್ರೆ ಹಿಂಗಾಗಿತ್ತು, ಇನ್ನು ಅದ್ರಾಗೈತಿ ಇದ್ರಾಗೈತಿ ಅನ್ನೋದು ಐತಿ. ಏನು ತನ್ನ ಕಲ್ಪನಾದ ತೋರಿದ್ದು ಕಲ್ಪನಾ ಅಡಗಿತೆ ಅಂದ್ರೆ ಅಡಿಗೆ ಹೋಗ್ಬಿಡ್ತದೆ. ಅದಕ್ಕೆ ಧ್ಯಾನ ಕೂತಾಗ ಈ ಕಲ್ಪನೆಗಳನ್ನು ಅಡಗಿಸೋ ಪ್ರಯತ್ನ ನಾವು ಮಾಡಬೇಕು. ಅವನು ನಿರೀಕ್ಷಣೆ ಮಾಡ್ಕೋತ ಕೂತೀವಂದ್ರೆ ಕಲ್ಪನೆಗಳನ್ನು ಧ್ಯಾನ ಕೂತಾಗ ಕಲ್ಪನೆಗಳೆಲ್ಲ ಕರಿಗೆ ಹೋಗ್ಬಿಡ್ತಾವೆ. ಏನು ಯಾವುದೇ ಥರದ ಕಲ್ಪನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದರೆ ಅದೇ ಧ್ಯಾನ. ಅಲ್ಲಿ ಮನಸ್ಸು ಆ ಸೂತ್ರ ಹತ್ತದ ನಿನಗೆ ಕಲ್ಪನಾ ರಹಿತ ಆದಾಗ. ಏನು ಪ್ರತ್ಯೇಕವಾಗಿ ಜ್ಞಾನಕ್ಕೋಸ್ಕರ ನೀ ಪ್ರಯತ್ನ ಮಾಡಬೇಕಾಗಿಲ್ಲ. ಅನಾತ್ಮ ವಸ್ತುಗಳನ್ನು ತೆಗೆದು ಹಾಕಿಬಿಟ್ಟಿರ್ತೀವಿ. ಅದು ಆತ್ಮ ಇದಕ್ಕಿದ್ದಂಗೆ ಅಡು ಹೋಗ್ಬೇಕು. ಬೈಲೇನು ಹೊಸದಾಗಿ ತಂದು ತುಂಬಬೇಕಾಗಿಲ್ಲ. ನೀವು ಸಾಮಾನು ತೆಗೆದು ಹೋಗಿ, ಅದು ರೆಡಿ ಐತಿ, ಮೊದಲೇ ಐತಿ ಬೈಲು. ನೀವು ಹೊಸದಾಗಿ ಅದನ್ನು ಯಾಕ್ರಿ ಎಲ್ಲಿಂದಾರು ತರಬೇಕಾಗಿಲ್ಲ, ಯಾವಾಗಲೂ ಇದ್ದದ್ದು ಅದು. ಏನು ಎಲ್ಲ ಸಾಮಾನುಗಳು ಒಮ್ಮೆ ಇದ್ದು ಒಮ್ಮೆ ಇಲ್ದಂಗೆ ಅಕ್ಕಾವು. ಬೈಲು ಇಲ್ದಂಗೆ ಯಾವಾಗ ಆಕೈತಿ ಹೇಳ್ರಿ? ಎಲ್ಲ ತೆಗೆದು ಬೈಲು ಹಂಗೆ ಇರ್ತೈತಿ ವ್ಯಾವಹಾರಿಕವಾಗಿ. ನಿಜವಾಗಿ ಬೈಲೂ ಅದು ಇಲ್ಲದಂಗೆ ಆಕೈತಿ ಯಾವಾಗ ನಿದ್ದೆ ಎತ್ತಿದಾಗ. ಹೌದಿಲ್ಲ? ನಿದ್ದೆ ಎದ್ದಾಗ ಅದಕ್ಕೂ ಬೈಲು ಯಾವಾಗ ಪ್ರಳಯ ಆಕೈತಿ ಅಂತ ಸಿದ್ಧಾರ್ಥನ ಕೇಳಿದ್ರಂತ. ಏನು ನನಗೆ ಹೊಳೆದಿಲ್ಲಪ್ಪ ಇದು, ನೀನು ಬಲ್ಲವ್ರ ಹತ್ರ ಹೋಗಂತ. ಆಕಾಶಕ್ಕೆ ಯಾವಾಗ ಪ್ರಳಯ ಐತ್ರಿ ಗುರುಗಳು ಅಂತ ಕೇಳಿದ್ರಂತ. ಎಲ್ಲ ಪ್ರಳಯ ಆಕಾವು, ಆಕಾಶ ಯಾವಾಗ ಪ್ರಳಯ ಆಕೈತಿ? ಆಕಾಶಕ್ಕೂ ಪ್ರಳಯ ಆಗೈತಿ. ನಿನ್ನ ಕಲ್ಪನಾದಾಗ ತೋರುದು, ಕಲ್ಪನೆಗಳ ಇದ್ರಾಗ ಮಧ್ಯ ತೋರೈತಿ ನಿನಗೆ ಅವು ಆಕಾಶ. ಅದಲ್ಲ ಕಲ್ಪನೆಗಳ ಅಡಗಿದ ಕೂಲೆ ಆಕಾಶ ಎಲ್ಲೈತಿ ನಿನಗೆ? ಏನು
ನನ್ನ ಬಿಟ್ಟು ಬೇರೆ ಐತಿ ಅನ್ನೋದು ಭ್ರಮ ಆಗೈತಿ ನಿಮಗೆ. ತಿಳ್ಕೊಂಡ ಮ್ಯಾಗ ಭ್ರಮ ಯಾಕೆ ಉಳಿತೈತೆ? ಏನು ಸ್ವರ್ಗ ವೈಕುಂಠ ಸಿಗ್ತೈತೆ ಅನ್ನೋದೆಲ್ಲ ಅದು ಒಂದು ಭ್ರಮ ನನಗೆ. ಏನು ಎಲ್ಲ ನಿನ್ನ ಭಾವದೊಳಗೆ ಇದೆ ನೋಡು. ಭಾವದ ಬಳಕೆಗೆ ಮಾಯಾ ಅನ್ನೋದು. ಏನು ವಿವೇಕ ನಿನ್ನಲ್ಲಿ ಜಾಗೃತ ಆದಾಗ ಇದೆಲ್ಲ ಹೋಗೈತೆ ನೋಡಿ. ವಿಚಾರದ ಬಲ ಬೇಕಿದೆ. ಜ್ಞಾನ ಆಗೋ ಮಟ್ಟ ಹಿಂಗೆ ಒದ್ದಾಡ್ಬಿಡ್ದ ನೀನು. ಯಥಾರ್ಥ ಜ್ಞಾನ ನಿನಗಾತ ಅಂದ್ರೆ ಇದೆಲ್ಲ ದುಃಖ ಇಲ್ಲದಂಗೆ ಆಕೈತಿ. ಯಥಾರ್ಥ ವಸ್ತುವಿನ ಜ್ಞಾನ ನಮಗಾತಂದ್ರೆ ಎಲ್ಲ ಸಂಶಯ ಭಾವನೆ, ವಿಪರೀತ ಭಾವನೆ, ಅಸಂಭಾವನೆಗಳೆಲ್ಲವೂ ನಿವಾರಣೆ. ಏನು ಸ್ವತಃ ನೀ ಅದನ್ನು ಅನುಭವ ಮಾಡಿಕೊಂಡು ಇವನ್ನೆಲ್ಲ ಕಳ್ಕೊ. ಪ್ರತ್ಯೇಕವಾಗಿ ಜ್ಞಾನಕ್ಕೋಸ್ಕರ ಪ್ರಯತ್ನ ಮಾಡಬೇಕಾಗಿಲ್ಲ. ಅನಾತ್ಮ ವಸ್ತುವನ್ನು ತೆಗೆದು ಹಾಕಿಬಿಟ್ಟಿರುತ್ತೆ. ಆತ್ಮ ಇದ್ದೇ ಇರ್ತದೆ. ಯಾಕಂದರೆ ನಿನಗೆ ನೀ ವಿಷಯ ಆಗಲ್ಲ. ಈ ಶರೀರ ಸಿಕ್ಕದಲ್ಲ ನಿನಗೀಗ, ಇದರಿಂದ ಏನು ಹನಿ ಬರ ಆಗಿತ್ತು ನೋಡ್ಕೊ. ಇಲ್ಲದ ಕಲ್ಪಿಸ್ಕೊಂಡು ಜನ ತಲೆಯಾಗಿ ತುಂಬ್ಕೊಂಡು ಅದೇ ಖರೆ ಅಂತ ತಿಳ್ಕೊಂಡು ವ್ಯವಹಾರ ನಡೆಸೋವಿಲ್ಲ. ಪುನಃ ಪುನಃ ಮಹಾತ್ಮರು ಹೇಳಿದ ವಿಚಾರಗಳನ್ನು ನೆನಪು ಮಾಡ್ಕೊಂತ ಇದ್ದಾಗ ಯಥಾರ್ಥ ವಸ್ತುವಿನ ಅನುಭವ ನಮಗಾಗಕ್ಕೆ ಶುರು ಆಕೈತಿ. ಏನು ಬರೀ ಅದೇ ಸಂಘದಾಗ ಕುತ್ಕೊಂಡ್ರೆ ಎಲ್ಲಿ ತಿಳಿಬೇಕು? ಹೆಣದ ಮುಂದೆ ಕುಂತ್ರೆ ಅಳು ತಪ್ಪುದಿಲ್ಲ. ಹಂಗೆ ಅಭ್ಯಾಸದ ಶಿವಳಿಗೆ ಸ್ಥಾನ ಪ್ರತ್ಯಾಹಾರ ಬೇಕಾಗೈತಿ. ಏನು ಹೇಳೋ ಕಾಲಕ್ಕೆ ಎಲ್ಲರಿಗೆ ತಿಳಿದಂಗೆ ಅನಿಸ್ತೈತಿ, ಆದ್ರೆ ಅದು ಉಳಿದಿಲ್ಲ. ಮತ್ತು ಅಜ್ಞಾನ ಆವರಿಸ್ಬಿಡ್ತೈತಿ, ಮತ್ತು ಮರೆತು ಬಿಡ್ತೀವಿ. ಏನು ತಿಳಿದ್ರೆ ಹೃದಯ ಗ್ರಂಥಿ ಎಲ್ಲ ನಾಶ ಆಕೈತಿ ನೋಡ್ರಿ. ಏನು ಹೃದಯ ಗ್ರಂಥಿ ನಾಶ ಆಯ್ತಂದ್ರೆ ಏನು ಬಿದ್ದಂತೆ ಹೃದಯ ಗ್ರಂಥಿ ಕ್ಷೀಯಂತೆ ಜಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರಿ ಅಂತ. ಹೃದಯ ಗ್ರಂಥಿ ನಾಶ ಆದ್ಮ್ಯಾಗ ಎಲ್ಲ ಕರ್ಮಗಳೆಲ್ಲ ನಾಶ ಆಗೋಗ್ತದೆ. ಇಂದ್ರಿಯಗಳ ಗದ್ದಲ ಬಿದ್ದರೆ ಸಮಾಧಾನ ಕಳ್ಕೊತೀನಿ. ಏನು ಇಂದ್ರಿಯಗಳ ಗದ್ದಲಕ್ಕೆ ಬಿದ್ದೆ ಅಂದ್ರೆ ಕಾಮ ಕ್ರೋಧಾದಿಗಳ ವಶವರ್ತಿ ಹಾಕೊಂಡ್ಕೊಂಡಿರ್ತೇವೆ. ಗಂಟಿ ಚೌಡ್ಯಾರ ಭಾಳ ಮಂದಿ ಅಂದಾರ, ಬಿದ್ದೆ ಗಿದ್ದೆ ಬೇ ಮುದುಕಿ. ಇಂದ್ರಿಯಗಳ ಗದ್ದಲಕ್ಕೆ ಬಿದ್ದರೆ ಕಾಮ ಕ್ರೋಧಾದಿಗಳ ಕೈ ಹಸಿಕೊಂಡು ಒದ್ದಾಡ್ತೀನಿ. ಏನು ಅನೇಕ ನಮೂನೆ ವಾಸನಾದಿಗಳು ಬಂದ ಗಂಟು ಬೀಳ್ತಾವ ನಮಗೆ. ಏನು ಭಾಳ ಕಠಿಣ ಅದ ವಾಸನಾದಿಗಳನ್ನು ನಾಶ ಮಾಡ್ಕೋದಂದ್ರೆ. ಬೇಕಾದಂಗೆ ಕೇಳ್ತಾನಂದ್ರು ಇವೆಲ್ಲ ವಾಸನೆಗಳನ್ನು ನಾಶ ಮಾಡೋದು ಭಾಳ ಕಠಿಣ. ಯಾವ ವಾಸನ ಹೋದ್ರೂ ಕೌದಿ ಕುಸ್ತಿ ವಾಸನ ಹೋಗುದಿಲ್ಲ. ಏನು ಸುಪ್ತ ರೀತಿ ಒಳಗೆ ಇರ್ತದೆ ಅದು. ಏನು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಜೋರು ಇರ್ತದೆ ಅದು ಕೌದಿ ಕುಸ್ತಿ ವಾಸನ. ಇತರೇ ಜನ್ಮಗಳಲ್ಲಿ ಅದು ಒಂದು ನೃತ ಬ್ರಹ್ಮಚರ್ಯದಿಂದ ಇರ್ತದೆ. ಇದಕ್ಕೆ ಅದ ಹೆಸನ ಇರ್ತೈತಿ ಮನುಷ್ಯನಿಗೆ. ಮತ್ತೊಂದು ಏನು ಇಲ್ಲ. ಕೌದಿ ಕುಸ್ತಿ ವಾಸನ ಹೇಳ್ತತಿ ಕೇಳ್ತತಿ ಮತ್ತು ಅದರಾಗ ಉಳಿಯಾಡ್ತೈತಿ. ಅದು ಹೋಗೋದು ಭಾಳ ಕಠಿಣ ಐತಿ. ಏನು ಪುನಃ ವಾಸನೆಗಳ ನಾಶ ಮಾಡ್ಕೊಂಡು ಅದ್ರಾಗ ಹೋಗದಂಗೆ ಮಾಡ್ಕೋಬೇಕು ನೋಡಿ. ಇಲ್ಲ ವಾಸನೆ ಹಂಗೆ ಇದ್ದು ಅಂದ್ರೆ ಎಳ್ಕೊಂಡು ಹೋಗೋದ ಮತ್ತು ಅದು. ಸದಾ ಸಿದ್ಧ ಬುದ್ಧ ಮುಕ್ತ ತಾನ ಅದ. ತಾನ ಎತ್ತಿಟ್ಟು ಕಲ್ಲಿಗೆ ಸಿದ್ಧಪ್ಪ ಅಂತ ತಾನ ಮಾಡಿದ್ದ ಅದು.
ಯಾವಾಗಲೂ ಇದ್ದವ. ಸಿದ್ಧ ಅಂದರೆ ಸದಾ ಇದ್ದ ವಸ್ತು, ಯಾವಾಗಲೂ ಇದ್ದ ವಸ್ತು, ಕೆಡಲಾರ್ದಂಥ ವಸ್ತು ಅದು ಸಿದ್ಧ ಅಂದ್ರೆ. ತನ್ನನ್ನು ಯಾರೂ ಮಾಡಿಲ್ಲ. ಏನು ಇನ್ಯಾರು ಮಾಡ್ಯಾರ? ಶರೀರ ಹುಟ್ಟಿಸ್ಯಾರು, ನಿನ್ನೆ ಯಾರು ಹುಟ್ಟಿಸ್ಯಾರ ಹೇಳಿ? ಹುಳಿ ಮುಟ್ಟದ ದೇವ್ರು ಯಾವುದು ಅಂದ್ರೆ ಅದ ನೀನ. ಏನು ಬಡಿಗೆ ಒಡ್ರವ ಮುಟ್ಟಲೆ ನಿಮ್ಮ ದೇವ್ರು ಆಗೋದಿಲ್ಲ. ಅವು ಹುಳಿ ಹೆಚ್ಚೆ ಹೊಡೆದಿರ್ತಾರೆ, ಹೌದಿಲ್ಲ? ಒಡ್ರವ ಕಟ್ಟಿಗೆ ಮಾಡ್ಬೇಕಾದ್ರು, ಕಲ್ಲು ಯಾಕ್ರೆ ಕಟ್ಟಿಬೇಕಾದ್ರು ಹುಳಿ ಹೆಚ್ಚೆ ಹೊಡೆದಿರ್ತಾರಲ್ಲ, ಆಕಾರ ಆಗ್ಬೇಕಾದ್ರೆ. ಬಡಿಗೆ ಒಡ್ರವ ಕಟದಿಟ್ಟ ಕಲ್ಲಿಗೆ ದೇವರು ಅಂತ ನೀವು ತಿಳ್ಕೊಂಡಿರಿ, ಹೌದಿಲ್ಲ? ತನ್ನ ಬಿಟ್ಟ ದೇವರಿಲ್ಲ ಅನ್ನೋದು ಇನ್ನೂ ಹೊಳಿವಲ್ಲ ನಮ್ಗೆ. ಏನು ಮನುಷ್ಯ ಯಾವ ವಾಸನೆಗಳ ಮೂಲಕ ಶರೀರ ಬಿಟ್ಟಿರ್ತಾನೆ, ಆಯಾ ವಾಸನೆಗಳ ಮೂಲಕ ಶರೀರ ಧಾರಣ ಮಾಡ್ಬೇಕಾಗತ್ತೆ. ಎದ್ರ ನೆನಪಿನಾಗ ಶರೀರ ಬಿಡ್ತಾನೆ ಅದಾಗಿ ಹುಡ್ತಾನ. ಏನು ನೆನಪು ಮಾಡ್ಕೊಂತ ಶರೀರ ಬಿಡು ಮುಂದೆ ಏನು ನೆನಪು ಮಾಡ್ಕೊಂತ ಬಿಡ್ತೀವಿ, ಅದೇ ಆಗಿ ಮುಂದುವರಿತೈತಿ, ಅದೇ ಮುಂದುವರಿತೈತಿ. ತನು ವಿಯೋಗದಲ್ಲಿ ಏನನ್ನು ನೆನೆವನು ಅಂತಹನಾಗಿ ಅಂತ ಅದಾಗಿ ಹುಡ್ತಾನ. ಮತ್ತೆ ಏನು ಅಂತ್ಯಕಾಲದ ನೆನಪಿನಾಗಿರ್ಬೇಕು. ಏನು ಅಧ್ಯಾತ್ಮದ ವಿಚಾರ ಸತತ ಇತ್ತಂದ್ರೆ ಅದ ಮುಂದುವರಿತೈತಿ. ಮತ್ತೆ ಹೃದಯ ಗ್ರಂಥಿ ನಾಶ ಆಗೋದು ಭಾಳ ಕಠಿಣ ಐತಿ. ಅವಾಗನ ಜನನ ಮಾಡೋದ್ರಿಂದ ಬಿಡುಗಡೆ ಆಗೋದು. ಏನೋ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಏನಾರ ಹೋಗ್ಬೋದು. ಏನು ದೈವಾನುಗ್ರಹ ಅಂದ್ರೆ ಏನ್ರಿ? ಅದ ಹಿಂದಿನ ಪುಣ್ಯ ಒಂದು. ಏನು ಮಾಡಿದ ಕರ್ಮ, ಒಳ್ಳೆ ಕರ್ಮಗಳು. ಏನು ಅದು ಜೋರಿದ್ರೆ ಇದ್ರಾಗ ತೊಡಗ್ಲಿಕ್ಕೆ ಪ್ರೇರಣೆ ಆಕೈತಿ. ಶ್ರವಣ ಮಾಡ್ಬೇಕು ಅನ್ನಿಸ್ತೈತಿ, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಿ ಅದನ್ನು ಹೊಂದ್ಬೇಕನ್ನು. ಹೆಂಗೆ ಪುಣ್ಯದ ಜೋರು ಆಕೈತಿ, ಹಂಗೆ ಅದು ಹೆಚ್ಚಾಕೈತಿ ಅಭ್ಯಾಸ, ಇದರ ಪ್ರವೃತ್ತಿ ಉಂಟಾಕೈತಿ. ಪುಣ್ಯ ಇರಲಿಲ್ಲ ಅಂದ್ರೆ ಬಾಳೆದಾಗ ಆಸಕ್ತಿ ಉಂಟಾಕೈತಿ. ನನ್ನ ಹೊಲ, ನನ್ನ ಮನೆ, ನನ್ನ ನೌಕರಿ, ಬರೇ ಬಾಳೆಗೆ ಬಡ್ಕೊಂಡು ಸತ್ತು. ಇದ್ರ ಕಡೆ ನನಗೇನು ಪುರ್ಸೊತ್ತಾಗೋದಿಲ್ಲಪ್ಪ, ನಿಮ್ಗೆ ಅದಿರಿ, ನಿಮ್ಗೆ ಬಿಟ್ಟೇವು ಅಂತಿರ್ತಾನೆಲ್ಲ, ಹೌದಿಲ್ಲ? ಬಾಳೆಗೆ ಬಡ್ಕೊಂಡು ಸತ್ತು ಹೋದ್ ಕೇಳ್ತಿತ್ತು. ಏನು ಎಲ್ಲ ಥರದ ಅನುಕೂಲ ಇದ್ರೂ ಮಾಡ್ಕೊಳಕ್ಕಾಗೋದಿಲ್ಲ. ಏನು ಯಾಕೆ? ಪುಣ್ಯ ಬೇಕಿದೆ. ಪುಣ್ಯ ಇಲ್ಲದವರಿಗೆ ಅಂತೂ ದೊರಕೊಳ್ಳೋದು ಅಂದ್ರೆ ಇದನ್ನು ತಿಳ್ಕೊಳ್ಳುವಂಥದ್ದು ಒಂದು ಬೇಕಲ್ಲ. ಅಂತ ಒಂದು ಮತಿ ಉಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ. ಎಲ್ಲರಿಗೂ ಆಗೋದಿಲ್ಲಪ್ಪ ಇದಂತ. ಏನೋ ಹಿಂದಿನ ಜನ್ಮದ ಸಾಕಷ್ಟು ಪುಣ್ಯದ ಒದಿಗೆ ಬಂದಾಗ ಇದರ ಅಭ್ಯಾಸದ ದುಡುಕಿದ್ರೆ ಆಕೈತಿ, ಈ ಕಡೆ ಒಲವು ಆಕೈತಿ. ಏನು ನಿಜವಾಗಿ ಇದನ್ನು ಹೊಂದಬೇಕನ್ನ ನಾವು ಇದ್ರ ಹೊರತು ಮತ್ತೊಂದು ಏನು ಯಾವ ಕಾರ್ಯವನ್ನು ಮಾಡೋದಿಲ್ಲ. ಏನು ಸ್ವರೂಪಾನುಸಂಧಾನದ ಹೊರತು ಯಾವ ಕಾರ್ಯವನ್ನು ಮಾಡಕ್ಕೆ ಹೋಗುದಿಲ್ಲ. ಯಾವಾಗಲೂ ಎಡಬಿಡದೆ ಒಳಗೆ ಆತ್ಮಾನುಸಂಧಾನದ ಅಭ್ಯಾಸದಾಗ ತೊಡಗಿರ್ತಾರೆ. ಏನು ಹೊರಗೆ ಜನರು ಕೂಡ ಅಷ್ಟು ಮಾತಾಡ್ತೀನಿ, ಒಳಗೆ ಅದನ್ನು ತಗೊಳ್ಳೋದಿಲ್ಲ. ನಾವು ಒಳಗಿದ ಅಭ್ಯಾಸ ನಡೆದಿರ್ತದೆ, ತನ್ನ ಗತ್ನ್ಯಾಗ ಇರ್ತಾನೆ. ಜಗತ್ತಿನ ಕೂಡ ಜಗತ್ತಿನಾಗಿದ್ದರೂ ತನ್ನ ಗತ್ನ್ಯಾಗ ತಾಯಿ ಅರಿಯದ ಮೂಢನ ಪರಿಗಳು ನಿಜವನ್ನು ಅರಿದ ಯೋಗಿ ತನ್ನ ಕುರುಹುದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದಳು ಉಂಡುಟ್ಟು ಸಂಚರಿ. ಯಾರ್ದಾರ ಮುಂದೆ ಹೇಳ್ಕೊಂತ ಬಂದ್ರೆ ನಾವು ಯಾವ ಊರಿಗೆ ಹೋಗಿ ಆ ಊರ ಮುಂದೆ ನನಗೆ ಹಿಂಗಾಗೈತಿ, ನಾ ಹಿಂಗೆ ಮಾಡೇವಿ ಅಂತ ನಾವು ಸಾಬ್ರಿಗೆ ಹೋಗೋದಿಲ್ಲ.
ಒಲವು ಸಂಘ ಪ್ರಯತ್ನ ಇದ್ರ ಕೆಲಸ ಆಗೈತೆ ನೋಡ್ರಿ. ಹೊರಗಿನ ಆಡಂಬರಕ್ಕೆ ಬಿದ್ದರೆ ಮುಗಿದು ಹೋತ್ರಿ, ತಾಳಕ್ಕೆ ಬರೋದನ್ನ ಇಲ್ಲ. ಏನು ಪುನಃ ಅದ್ರಾಗ ತೀಕುದ ಇಂದ್ರಿಯಗಳ ಮಜಾಕ್ ಬಿದ್ದೆ ಅಂದ್ರೆ ಅದು ಎಂದೂ ನಿನಗೆ ತೃಪ್ತಿಯನ್ನು ಕೊಡೋದನ್ನ ಇಲ್ಲ. ಎಷ್ಟೆಷ್ಟು ಅವು ನಿನ್ನೆ ತೃಪ್ತಿ ಪಡಿಸ್ಬೇಕಂತ ಅಷ್ಟಷ್ಟು ಅತೃಪ್ತಿ ಬೆಳ್ಕೊಂತ ಹೋಗುತ್ತೆ, ಹಪಾಪಿ ಹಚ್ಚಕೊಂತ ಹೋಗುತ್ತೆ. ಏನು ಇಂದ್ರಿಯ ತಲಬನ್ನ ಯಾಕ್ರಿ ಮಾಡಿ ಆ ತಲಬು ತೀರಿಸಿದವ್ರು ಯಾರ್ದಾರ, ತೃಪ್ತಿ ಪಡೆದವ್ರು ಯಾರ್ದಾರ ಹೇಳಿ? ತೃಪ್ತಿ ಪಡ್ಸೋಕ್ಕಾಗತ್ತೇನ ಅದು? ಭೋಗೇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡ್ಸೋಕ್ಕಾಗಲ್ಲ. ಭೋಗಲಾಲ್ಸ ಮೊದಲು ಹೆಚ್ಚಾಕೈತಿ. ಬೆಂಕಿಯನ್ನು ಹಾಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗೆ ಅದು. ಏನು ಭೋಗೇಚ್ಛೆಯನ್ನು ಭೋಗಿಸಿ ತೃಪ್ತಿ ಪಡಿಸ್ಬೇಕಂದ್ರೆ ಬೆಂಕಿಯನ್ನು ಹಾರ್ಸಕ್ಕೆ ಪೆಟ್ರೋಲ್ ಹಾಕಿದಂಗೆ ನೀವು. ಸ್ವತಃ ಒಲವು ಬೇಕು ನೋಡ್ರಿ. ಒಲವಿಲ್ಲದ ಹೊರತನೆ ಏನು ಕೊಡ ಡಬ್ಬ ಹಾಕಿ ನೀರು ಸುರಿದಂಗೆ. ಎಷ್ಟು ದಿನ ಕೇಳಿದ್ರೆ ಏನು ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಹೇಳಿದ್ರೆ ಬೋರ್ಗಲ್ ಮೇಲೆ ನೀರು ಗೆರೆದಂತೆ. ಮೂರ್ಖರಂದ್ರೆ ಯಾರು? ಬಾಳೆದಾಗ ಸುಖ ಐತೆ ಅಂತ ತಿಳ್ಕೊಂಡವ್ರು ಎಲ್ಲರೂ ಮೂರ್ಖರ. ಹೌದಲ್ಲ, ಇಂದ್ರಿಯ ಸಂಪರ್ಕ ಭೋಗನ ಸುಖ ಕೊಡ್ತೈತಿ ಅನ್ನೋ ತಪ್ಪು ತಿಳುವಳಿಕೆ ಒಳಗೆ ಇದ್ದವ್ರು ಎಲ್ಲರೂ ಮೂರ್ಖರ ಅಂತ. ಏನು ಎಲ್ಲ ಮಾಡಿದ್ವಿ, ಕಣ್ಣಿನ ವ್ಯಾಪಾರ, ಕಿವಿ ವ್ಯಾಪಾರ, ಮನಸ್ಸಿನ ವ್ಯಾಪಾರ, ಯಾಕ್ರಿ ಎಲ್ಲ ವ್ಯಾಪಾರ ಮಾಡಿದ್ವಿ. ಮೂಗಿನ ವ್ಯಾಪಾರ, ಚರ್ಮದ ವ್ಯಾಪಾರ, 5 ಇಂದ್ರಿಯಗಳ ವ್ಯಾಪಾರ ಮಾಡಿದಲ್ಲ. ಏನು ಲಾಭ ಮಾಡ್ಕೊಂಡಿವಿ? ಬದುಕಿದ್ದಕ್ಕೂ ಏನು ಉಪಯೋಗ? ಏನಾರ ಜನರಿಗೆ ಉಪಯೋಗ ಬರುವುದನ್ನು ಮಾಡಿಕೊಂಡು ಬರೀ ಸ್ವಾರ್ಥಕ್ಕಾಗಿ ಬದುಕಿ ಸತ್ವಾದೀವಿ. ಎದಕ್ಕೆ ಬರೋದು? ಬರೀ ಹೆಂಡ್ರ ಮಕ್ಕಳು ಗುಜರಾಣಿ ಮಾಡಿದ್ದೀವಿ. ಪರೋಪಕಾರಕ್ಕಾಗಿ ಏನಾರ ಮೀಸಲಾಗಿಟ್ಟೇನ ನಿನ್ನ ಜೀವನ? ಬೇಳೆ ನೀನು ಕೊಡೋದು ಬೇಕಾಗಿಲ್ಲ ಅವ್ರಿಗೆ. ಅಟ್ಟ ಯಾಕ್ರಿ ಸಹಾಯ ಮಾಡಬೇಕು ಕಷ್ಟದಲ್ಲಿದ್ದವ್ರಿಗೆ. ನೀ ರೊಕ್ಕ ರೂಪಾಯಿ ಕೊಡೋದು ಬೇಕಾಗಿಲ್ಲ. ಕಷ್ಟದಲ್ಲಿದ್ದವ್ರಿಗೆ ನೀವು ಧೈರ್ಯ ಹೇಳೋದು, ನಾ ಅದೇನು ತಗೋರಪ್ಪ. ಯಾಕ್ರಿ ಇಷ್ಟಾರ ಒಂದು ಮಾಡೋದು ಭಾಳ ಕಠಿಣ ಐತಿ. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ನಾವು ಅದೇನು ಯಾಕೆ ಇದನ್ನು ಮಾಡ್ತೀರಿ, ಹಂಗೇನಾರು ಇದ್ರೆ ನಾವು ಅದೇವಲ್ಲ ಅಂತ ಧೈರ್ಯ. ಅದೇವಂದ್ರೆ ಆನಿ ಬಲ ಅಂತ. ಹೌದಿಲ್ಲ? ಧೈರ್ಯ ಕೊಡ್ಬೇಕಿಲ್ಲ. ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡು. ಏನು ಅದನ್ನು ಮಾಡೋಂಗಿಲ್ಲ. ಇದು ಹಾದಿ ಮ್ಯಾಗಿನ ಕೆಲಸ ಅಲ್ರಿ. ಹಂಗಾರೆ ಎಲ್ಲರೂ ಹೊಂದಿಬಿಟ್ಟಾರೆ ಇದನ್ನು, ಹೇಳಿದವರು ಕೇಳಿದವರು ಎಲ್ಲ. ಹಿಂದಿನ ಜನ್ಮಾಂತರದ ಪುಣ್ಯ ಒದಿಗೆ ಬಂದಾಗ ಹತ್ತತಿ. ಏನು ಹಂಗಾರೆ ಎಲ್ಲರೂ ಹೇಳಿದ ತಕ್ಷಣ ಕೇಳಿದ ತಕ್ಷಣ ಆಗು ಕೆಲಸ ಇಲ್ಲ. ಕ್ರಮೇಣ ಅಭ್ಯಾಸದಾಗ ಕೊಡಗಿದವ ಹತ್ತತಿ. ಒಮ್ಮೆ ವ್ಯವಹಾರದಾಗ ಸಿಕ್ಕಿ ಅಂದ್ರೆ ಅದರಿಂದ ಕಡೆಗೆ ಬರೋದು ಭಾಳ ಕಠಿಣ ಐತಿ. ಬರೀ ಇಂದ್ರಿಯ ಸಂಪರ್ಕ ಭೋಗ ವ್ಯವಹಾರ ಏನು ಮಾಡ್ತೈತಿ ನಿನ್ನನ್ನು? ಮತ್ತಟ್ಟು ನಿರಂತರ ದುಃಖವನ್ನು ಕೊಡ್ಲಿಕ್ಕೆ ಹಸ್ತದ. ಏನು ಈ ಶರೀರ ಸಿಕ್ಕೈತಲ್ಲ ನಿಮಗೆ, ಇದರಿಂದ ಏನು ಲಾಭ ಮಾಡ್ಕೊಂಡು ಹೇಳ್ರಿ? ಬರೀ ವಿಷಯ ಸಂಗ್ರಹ, ವಿಷಯ ಭೋಗಕ್ಕಾಗಿ ಇದನ್ನು ಉಪಯೋಗ ಮಾಡಿಕೊಂಡು ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆತು ಅಂತಾರೆ. ಬರೇ ವಿಷಯ ಸಂಗ್ರಹ, ವಿಷಯ ಭೋಗಕ್ಕೆ ಇದನ್ನು ಉಪಯೋಗ ಮಾಡ್ಕೊಂಡೆ ಅಂತ ಚಿಂತಾಮಣಿರ್ಮಯ ಅಂತ. ಶರೀರೇಭ್ಯ ವಂದ್ಯತಾಂ ನೀತಂ ಭವಭೋಗೋ ಪರಿಪ್ಸಯ ಅಂತ. ಬರೇ ಭೋಗಕ್ಕೆ ಇದನ್ನು ಉಪಯೋಗ ಮಾಡ್ಕೊಂಡೆ. ಅದಕ್ಕೆ ಹುಟ್ಟೈತಿಪ್ಪ. ಅದನ್ನು ಬಿಟ್ಟು ಏನೈತಿ? ಹೌದಿಲ್ಲ? ಮಾಡೋದೆಲ್ಲ ಅದಕ್ಕೆ ಎದಕ್ಕೆ ಅದಕ್ಕೆ ಅದಕ್ಕೆ ಕದಕ ಅಂತಿದ್ರು ಅಜ್ಜ ಅವರು. ಅದೇ ಅಲ್ಲ, ಅದರಾಗ ಸುಖ. ಹಗಲಿ ಮಾಡೋದೆಲ್ಲ ರಾತ್ರಿ ಬಾಳೆಕಣ್ಣಿ ಮಾಡೋದು.
ಅದನ್ನು ಮಾಡಿ ಯಾರ್ಯಾರು ಎಟ್ಟೆಟ್ಟು ಸುಖಿಗಳಾಗಿರಿ ನೋಡ್ಕೊರಿ. ಬರೇ ಅದ ಹೆಸನ ಮತ್ತೊಂದು ಏನು ಇಲ್ಲ. ಹೌದಿಲ್ಲ? ಎಷ್ಟು ಜನ್ಮ ಆತ್ರಿ ಅದನ್ನು ಮಾಡಾಕೈತಿ, ಎಷ್ಟು ಶರೀರ ಹಾಳು ಮಾಡ್ಕೊಂಡೆ. ನೆನಪು ಮಾಡ್ಕೋ, ಹಿಂದಿನ ಜನ್ಮಗಳು ಹಿಂಗ ಇದ್ರ ಬೆನ್ನ ಹತ್ತೆ ಹೋಗ್ಯಾವ, ಹಾಳ ಮಾಡಿದೆಲ್ಲ. ಹಿಂಗ ಹೇಳದೆ ಹೋದವು ನಿನಗಿಲ್ಲ, ನೀನು ಹೋಗುತ್ತಿರುವುದು ಕಾಯ ವ್ಯರ್ಥ. ಇದರ ಲಾಭವ ತಿಳಿದವ ಯೋಗಿ ಸಮರ್ಥ. ಲಾಭ ಮಾಡ್ಕೋದಿಲ್ಲಲ್ವ ಇದನ್ನು? ಆ ವಿಷಯ ಏನು ಭಾಳ ಇಲ್ಲ, ಅಷ್ಟರಾಗ ನೀನು ಕೆಲಸ ಮಾಡ್ಕೋಬೇಕು. ದೀರ್ಘಾವಧಿ ಇಲ್ಲ ಇದಕ್ಕೆ. ಬರ್ತೈತಿ, ಯಾವತ್ನಾಗ ದಾಳಿ ಬರ್ತೈತಿ. ಈ ಸಂಸ್ಕಾರ ಗಟ್ಟಿತ್ತಂದ್ರೆ ಬರಲಿ, ಬೇಕಾದ ಬಂದದ್ದೆಲ್ಲ ಬರಲಿ, ನಾಳೆ ಬರೋದು ಇವತ್ತ ಬರಲಿ. ಹೌದಿಲ್ಲ? ಅಂತ ಅವ ಧೈರ್ಯವಂತ, ಬರಲಿ ಅಲ್ಲ, ಬೇಕಾದ್ದು ಬರಲಿ. ಅದು ಅವಾಗ ಈ ವಿಚಾರ ತಾಕತ್ತಿರ್ತೈತೆ, ಹೊಡೆದು ಹಾಕುವಷ್ಟು ಅಂಥ ಒಂದು ಪವರ್ ಬೇಕಲ್ಲ. ನಮ್ಮಲ್ಲಿ ಜಾಗೃತ ಆಗ್ಬೇಕು. ಆ ಸಂಸ್ಕಾರ ಏನು ಬೇಕಾದ ಬರಲಿ ಅಂತ, ಅದೆಲ್ಲದಕ್ಕೂ ಧೈರ್ಯ ತಾಳು. ಏನು ಎದೆಗುಂದು ಬೇಡ ಅಂತ, ಧೃತಿಗಿಡದಿರು ಅಂದಾರಿಲ್ಲ. ಕಾಮಕ್ರೋಧಾದಿಗಳನ್ನು ಜಯಿಸೆಂದು ಕೈ ಹಿಡಿದು ಅನುಗ್ರಹಿಸುವ. ಜಯಿಸವನ್ನ, ಹೆದರಬೇಡ ಅಂತ, ಧೈರ್ಯ ತಾಳ. ಬೇಕಾದ ಬರಲಿ, ಅದು ಮನಸ್ಸು ಚಂಚಲ ಆಗಲಿ, ಈ ವಿಚಾರಣೆಯಲ್ಲಿ ಜಾಗೃತಿ ಮಾಡ್ಕೊ. ಏನು ನಿರಾಶವಾದಿ ನಮ್ಮಂಥವ್ರಿಗೆ ಹಂಗೆ ಉಸಿರು ಚೆಲ್ಬೇಡ. ಅಯ್ಯೋ ಯಪ್ಪ ಅನ್ನಕೋಬೇಡ. ಏನಾಯ್ತು ನನ್ನ ಬಾಳೆ ಅಂತ. ಏನು ಬೇಕಾದಾದ್ರೂ ಕ್ಯಾಕಿ ಹೊಡಿಬೇಕು ನೋಡಂತಿದ್ರು ಜಾಬ್. ಏನೂ ಆಗಿಲ್ಲ ನಿನಗೆ, ಇದ್ದಿರುವಿಕೆಗೆ ಏನೂ ಆಗಿಲ್ಲ. ಏನಾಗೋದಿಲ್ಲ, ನೀ ಅಲ್ಲದ್ರೊಳಗಾಗೈತಿ. ನಿನ್ನೊಳಗೆ ಏನಾರ ಆಗೈತೆ ಅನ್ನೋ, ನೀ ಯಾರು ಅದನ್ನು ನೋಡ್ಕೊ. ಶರೀರದಾಗ ಮನಸ್ಸಿನಾಗ ಏನಾರ ಆಗೋದಿಲ್ಲ. ಅದನ್ನು ಮೀರಿದ್ದಂತಹ ನಿನ್ನ ಇರುವಿನಲ್ಲಿ ಏನೂ ಆಗಿಲ್ಲ, ಆಗೋದೂ ಇಲ್ಲ. ಒಮ್ಮೆ ನೀ ಅದನ್ನು ಅನುಭವ ಮಾಡ್ಕೊಂಡೆ ಅಂದ್ರೆ ಚಿಂತೆ ಕಡಿದೈತಿ ನೋಡಿ. ಚಿಂತೆ ಕಳ್ಕೊಂಡು ಆರಾಮಿರ್ಬೇಕನ್ನೋರು ಎಲ್ಲರೂ ಇದೇ ನೆನಪಿನಾಗ ಆತ್ಮವಿಚಾರದ ಅಭ್ಯಾಸದಾಗ ಕೊಡಬೇಕು. ನನ್ನಲ್ಲಿ ಇದು ಯಾವುದೂ ಇಲ್ಲ ಅದು ನಿನಗೆ ಅನುಭವ ಬರ್ತೈತಿ. ನಿನ್ನ ಕಡೆ ಲಕ್ಷ್ಯ ಕೊಟ್ಟಾಗ ಅದನ್ನು ಬಿಟ್ಟೇವು, ನಾವು ಮರ್ತು ಬಿಟ್ಟೇವು. ನಮ್ಮನ್ನು ನಾವು ಮರೆತು, ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡು ಅದ್ರ ಬೆನ್ನು ಹತ್ತಿ ತಿರುಗಾಕತಿ. ನಾನು ತಪ್ಪು ತಿಳುವಳಿಕೆ ಒಳಗದೆ ಅಜ್ಞಾನದಿಂದ ಇದು ಅನ್ಯತಾ ಜ್ಞಾನ ನಮ್ಮಲ್ಲಿ ಅದು ಗಟ್ಟಿ ಹಾಕೊಂಡು ಕುಂತೈತಿ. ನಿನ್ನ ಬಗ್ಗೆ ಇದ್ದ ಅಜ್ಞಾನ ಯಾವಾಗ ಹೋಗ್ತೈತಿ? ಯಾವಾಗ ಈ ಅನ್ಯತಾ ಜ್ಞಾನ ಎಲ್ಲ ಹೋಗ್ತೈತಿ, ತಪ್ಪು ತಿಳುವಳಿಕೆ ಎಲ್ಲ, ಜೀವಭಾವ. ಇದಕ್ಕೆ ಅನ್ಯತಾ ಜ್ಞಾನ ಅಂತಾರೆ, ಜೀವಭಾವಕ್ಕೆ. ಏನು ಇದನ್ನು ಕಳ್ಕೊಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ ಬೇಕು ಅಂತ. ಆ ಮುನ್ನ ನಾನೇನು ಪುಣ್ಯ ಮಾಡಿದ್ದೇನಲ್ಲ, ನನ್ನ ನಿಜವನ್ನು ನಾನು ತಿಳಿದುಕೊಂಡೇನಲ್ಲ. ಜೀವಭಾವ ನಾಶ ಆತ. ಎಲ್ಲಿ ತನಕ ಜೀವಭಾವ ಇರ್ತದೆ ಅಲ್ಲಿ ತನಕ ನಿರಂತರ ದುಃಖ ನಾವು ಹೊಂದಬೇಕು. ಅದಕ್ಕೆ ಜೀವನ್ಮುಕ್ತಿ ಅಂದ್ರೆ ಜೀವಭಾವನೆಯನ್ನು ಕಳ್ಕೊಳ್ಳೋದಕ್ಕಂತಾರೆ. ಜೀವನ್ಮೃತನೇ ಜೀವನ್ಮುಕ್ತ ಅಂತ. ಏನು ಅನ್ಯ ಭಾವನೆಯನ್ನು ತಾಳಿದ್ದ ಜೀವ. ಏನು ಅನ್ಯ ಭಾವವಾಗಿದ್ದಾಗ ದುಃಖದ, ನಿನ್ನ ಭಾವದಾಗಿದ್ದಾಗ ದುಃಖ ಇಲ್ಲೈತಿ. ಎಲ್ಲಿ ತನಕ ನೀವು ಅವಲಂಬನೆ ಮಾಡೋರು ಇದನ್ನು? ಶರೀರ ಮಾಡೋರು ಮಾಡ್ಕೊಂಡು ಇನ್ನಿತರ ವಸ್ತುಗಳನ್ನು ಎಲ್ಲಿ ತನಕ ಅವಲಂಬನೆ ಮಾಡೋರು? ಊರ ಎಡೆಗೆ ಹೋಗಿಬಿಡ್ತಾವೆ. ಅದರಿಂದ ನಾವು ಹಾದ ಮ್ಯಾಗೆ ಅದರಿಂದ ಸುಖ ಹೊಂದವ್ರು ನೀವು ಹೊಂಟಾವು. ನೀವು ಹೋಗೋದ್ರೊಳಗಾಗೆ ಏನು ಅವಲಂಬಿಸ್ಬೇಕು ಅನ್ನೋದನ್ನ ತಿಳ್ಕೋರಿ. ನೀವು ಏನು ಮಾಡ್ಬೇಕಪ್ಪ, ನಮಗೇನು ತಿಳಿಲಂಗೆ ಆತಲ್ವ, ಎಲ್ಲ ಹೋಗ್ತಿದ್ವು ಅಂತ. ನಾವು ನಂಬ್ಕೊಂಡು ವಸ್ತುಗಳು ಯಾವೂ ಉಳಿಲಿಲ್ಲಲ್ಲ, ಎಲ್ಲ ಹೋದವು. ಅವಾಗ ನೀ ಪರಿತಪಿಸ್ತಿ, ಅಯ್ಯೋ ಏನು ಮೋಸ ಆಯ್ತು ಯಪ್ಪ ಇದು ಅಂತ. ಅದಕ್ಕೆ ನಂಬಬೇಡ, ಯಾವುದು ಶಾಶ್ವತವಾದದ್ದಲ್ಲ, ಅಸ್ಥಿರವಾದದ್ದು. ನೀರು ಮೇಲಿನ ಗುಳ್ಳೆಂತೀರಿ.
ಯಾವ ರೂಪದಿಂದ ಹೊಕ್ಕೈತೋ ಹೊಕ್ಕೈತಿ, ಅದು ಗೊತ್ತಿಲ್ಲ. ಮರಣ ಯಾವಾಗ ಬರ್ತೈತೋ ನಿನಗೆ, ಹೌದಿಲ್ಲ? ಅದಕ್ಕೆ ಸುಳ್ಳ ಯಾಕೆ ಅಮುಕ ಕುಂತಿ, ಸುಮುಖ ವೇಳೆ ಹೋಗ್ತದೆ, ಟುಮ್ಕಿ ಹೊಡೆಯೋ ವೇಳೆ ಸಮೀಪಕ್ಕೆ ಬಂತು, ಮುನ್ನೋಡಿ. ಮೊದಲು ನಿನ್ನ ಕೆಲಸ ಅಂದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಡ್ರಿ. ನೀವು ಯಾರು, ನಿಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ನೀವು ಗೊತ್ತು ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳೋ, ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡಿ ನಿನ್ನ ನಿಜದ ಭಾವನೆಯನ್ನು ಗಟ್ಟಿಗೊಳಿಸು. ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸು. ಅಂದಾಗ ನಿನಗೆ ಬಾಧೆ ಇಲ್ಲದಂಗೆ ಆಕೈತಿ. ಅದನ್ನು ಈ ಕೆಲಸ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಬಾಧೆ ಪಡ್ತೀವಿ ನೋಡಿ. ಏನು ಮನಸ್ಸನ್ನು ಎತ್ತು ಹೋಗದಂಗೆ ಮಾಡಕ್ಕೆ ಏನು ಮಾಡಬೇಕು? ಮನುಷ್ಯನ ಹರಿದಾಟಕ್ಕೆ ಕಾರಣ ಏನು? ವಾಸನೆಗಳ. ಸುಮ್ಮನೆ ಕೊಂಡು ಬಿಡುದಿಲ್ಲ ಅವು. ಇದ್ದಲ್ಲೇ ಇದ್ದಕ್ಕಿದ್ದಂಗೆ ಇರುವುದು ಅಂತಂದ್ರೆ ಭಾಳ ಕಠಿಣ ಐತಿ. ಇದ್ದಕ್ಕಿದ್ದಂಗಿದ್ರೆ ಈ ಗದ್ಲೆಲ್ಲ ಎಲ್ಲೈತಿ? ಇದ್ದಕ್ಕಿದ್ದಂಗಿದ್ರೆ ಇರ್ಬೇಕಾತಂದ್ರೆ ಭಾಳ ಕಠಿಣ ಐತಿ. ಅಭ್ಯಾಸ ಭಾಳ ಮಾಡ್ಬೇಕು. ಇದ್ದಕ್ಕಿದ್ದಂಗೆ ಮನಸ್ಸು ಹೆಂಗೈತಿ ಹಂಗೆ ಇರ್ಸಕ್ಕೆ ಕಲಿಬೇಕಲ್ಲ. ಮನಸ್ಸು ಹೆಂಗೈತಿ ಹಂಗೆ ಇದ್ದಕ್ಕಿದ್ದಂಗಿದ್ರೆ ಈ ಗದ್ಲೆಲ್ಲಿ ಐತಿ. ವ್ಯಾವಹಾರಿಕ ಗದ್ದೆಲ್ಲ ತಪ್ಪಿ ಹೋಗ್ತೈತಿ. ಇಲ್ಲಿ ಅಗಲಿಸೋದು ಕೂಡಿಸೋದು ಇಲ್ಲ. ಇಲ್ಲಿ ಎಲ್ಲಾರ ಹೋಗಿ ಅದನ್ನು ಹೊಂದಬೇಕಾಗಿಲ್ಲ. ಏನು ರೆಡಿ ಇದ್ದದ್ದು ಐತೆ. ಅದು ಸುಮ್ಮನೆ ಅದನ್ನು ಅನುಭವದಿಂದ ತಿಳ್ಕೊಳ್ಳೋದಷ್ಟೆ. ಋಷಿಮುನಿಗಳೆಲ್ಲ ಏನು ಮಾಡಿದ್ರು? ಎಲ್ಲಾರು ಹೋಗಿ ಅದನ್ನು ಹೊಂದಿದ್ರು ನಾವು. ತಮ್ಮಲ್ಲೇ ಇದ್ದದ್ದನ್ನು ಅನುಭವಕ್ಕೆ ತೊಗೊಂಡ್ರಿಲ್ಲ. ಅದನ್ನು ನೀವು ಹೊರಗೆ ಹುಡ್ಕಾಕ್ ಹೊಂಟಿ. ಅದನ್ನು ಯಾರ ಕೊಡೋದು ಇದ್ದೇನ್ಸನ, ಅದು ಯಾರ ಮಾಡಿ ಕೊಡೋದು ಅದು? ಯಾರು ಅಂತಿಲ್ಲಾರ ಇದು ಕೊಡೋಪ್ಪ, ನೀ ಕೊಡೋಪ್ಪ, ನೀ ಕೊಡೋ ಬೇಡ್ಕೊಂತ ಹೊಂಟಿಲ್ಲ. ಇನ್ನೊಬ್ರು ಅಂತೇಳಿ ಬೇಡಿಸ್ಬೋದು ಅಂತ ಅದಲ್ಲ. ನಿಮ್ಮಲ್ಲಿ ಇದ್ದದ್ದನ್ನು ಸ್ವತಃ ಅದನ್ನು ಅನುಭವದಿಂದ ನೋಡ್ಕೋ ಕೆಲಸದ. ಸತತ ಅಭ್ಯಾಸ ಬೇಕು ನೋಡ್ರಿ. ಮನಸ್ಸನ್ನು ಹತೋಟಿಯೊಳಗೆ ಇಟ್ಕೋಬೇಕಾತಂದ್ರೆ ಎತ್ತು ವಿಷಯದ ಕಡೆಗೆ ಹೋಗದಂಗೆ ಇದನ್ನು ನಾವು ಮನಸ್ಸು ನಿಲ್ಲಿಸ್ಬೇಕಾದ್ರೆ ನಿರಂತರ ಅಭ್ಯಾಸ ಬೇಕು. ಅಭ್ಯಾಸ ಏನು? ವೈರಾಗ್ಯೇನ ನಿಗ್ರಹ್ಯತೆ ಮನಃ ಅಂತ. ಚಂಚಲ ಆಗೋದು ಅದು ಮನಸ್ಸಿನ ಸ್ವಭಾವ. ವಾಸನೆಗೆ ಅನುಗುಣವಾಗಿ ಅದು ಚಂಚಲ ಆಗ್ತದೆ. ವಾಸನ ಎಲ್ಲಿ ತನಕ ಇರ್ತೈತೆ ಅಲ್ಲಿ ತನಕ ಚಂಚಲತ್ವ ಹೋಗೋದಿಲ್ಲ. ಪೂರ್ಣ ವಾಸನಾ ನಾಶ ಆದಾಗ ಮನಸ್ಸಿನ ನಿಶ್ಚಲ ಆಕೈತಿ. ಅವಾಗ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅನ್ನೋದು ಉಳಿದಿಲ್ಲ. ನಂದಲ್ಲಿ ಐತೆ ಅನ್ನೋದು ಅನುಭವ ಪೂರ ಹತ್ತೈತೆ ಅವಾಗ. ಏನು ವಾಸನಾ ನಾಶ ಆದ್ಮ್ಯಾಗ ವೈರಾಗ್ಯ ನಮ್ಮಲ್ಲಿ ಉದಯ ಆಗ್ಬೇಕಾದ್ರೆ ಮೊದಲು ನಮಗೆ ವಿವೇಕ ಬೇಕು. ವಿವೇಕ ಉದಯ ಆಗ್ಬೇಕಾದ್ರೆ ವಿವೇಕವಂತರ ಸಂಘ ಬೇಕು. ಜಡಬುದ್ಧಿ ಜಡಸಂಘದಾಗಿದ್ದರೆ ನೀನು ಎಲ್ಲ ಮಷಿನಿಗೆ ಹೋಗ್ತೈತಿ. ವಿವೇಕ ಸದಾ ಇದ್ದದ್ದು ಒಂದಿಟ್ಟು ಕೇಳಿದ ಸಹಿತ ಅದು ಅಲ್ಲಿ ಮಷಿನಿಗೆ ಹೋಗ್ಬಿಡ್ತದೆ. ಇಲ್ಲೆಲ್ಲ ಎಲ್ಲ ಹೇಳಿ ಕೇಳಿದನ್ನು ಮಾಡಿದ್ದೆ ಅಲ್ಲಿ ಹೋಗಿ ಆ ಸಂಘದಾಗ ಬೆರೆದ ಕೂಲೆ ಅದು ಬುದ್ಧಿ ಯಾಕ್ರಿ ಮಂಡಾಗಿಬಿಡ್ತೈತಿ. ಬುದ್ಧಿಗೆ ಮಂಡಾಗಿಬಿಡ್ತೈತಿ. ವಿಚಾರ ಮಾಡೋ ಸಾಮರ್ಥ್ಯನ ಕಳ್ಕೊಂಡ್ಬಿಡ್ತೀವಿ ಜಡಬುದ್ಧಿ ಜಡಸಂಗ ಮಾಡಿ. ಏನು ವಿವೇಕವನ್ನ ಜಾಗೃತ ಮಾಡ್ಕೊಳ್ಳೋ ಸಂಬಂಧ ಸತ್ಸಂಗವನ್ನು ಮಾಡ್ಬೇಕಾಗಿತ್ತು ನಾವು. ಏನು ಸತ್ಸಂಗದಾಗ ಏನು ಸಿಗ್ತೈತೆ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಸತ್ಸಂಗದಾಗ ನಿನ್ನ ಬಿಟ್ಟು ಮತ್ತೊಂದು ವಿಚಾರ ಇಲ್ಲ ಅಲ್ಲಿ. ಏನು ನಿನ್ನ ಇರುವನ ಕುರಿತು ಶ್ರವಣ ಮನ ನಿಧಿಧ್ಯಾಸನ ಮಾಡೋದು, ಸದ್ವಸ್ತುವಿನ ಸಂಘದೊಳಗೆ ಇರುವುದು. ಇದು ಶರೀರ ಸದ್ವಸ್ತುವನೇನು ಅಸದ್ವಸ್ತುನ? ಇದು ಅಸದ್ವಸ್ತುನ ಹೋಗ್ತದೆ. ಇದರ ಸಂಘದಿಂದ ಏನು ಲಾಭ ಐತೆ ಅವ್ರು? ಈಗ ಶೀಘ್ರವಾಗಿ ಈಗ ಇದೇ ಜನ್ಮದಾಗ ತಡ ಮಾಡಕ್ಕೆ ಹೋಗ್ಬೇಡ್ರಿ. ವಾಸನೆಗಳನ್ನು ನಾಶ ಮಾಡಿಕೊಂಡು ಮುಕ್ತ ಆಗುವಂಥ ಯೋಜನೆ ಮಾಡ್ಕೊರಿ.
ನಾವು ಬರೇ ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋ ಯೋಜನಾ ಜನ್ಮ ಮಾತ್ರ ಮಾಡ್ಕೊಂತ ಬಂದ್ವಿ. ಅದರಿಂದ ಏನೂ ಲಾಭ ಆಗಿಲ್ಲ. ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನೋ ವಿವೇಕ ನಮ್ಮಲ್ಲಿ ಜಾಗೃತ ಆದ್ರೆ ದಾರಿ ಹಿಡಿತೈತಿ ನೋಡ್ರಿ. ವಿವೇಕ ಇರ್ಲಿಕ್ಕೆ ಮತ್ತು ಇದ್ರಾಗ ಸುಖ ಬುದ್ಧಿ, ಸತ್ಯತ್ವ ಬುದ್ಧಿ ಹತ್ತಿ ಇದ್ರಾಗ ಮೂಡಿ ಹೋಗಿಬಿಡ್ತೇವೆ ನಾವೆಲ್ಲ. ವಿಷಯದ ವ್ಯಾಮೋಹದಾಗ ವಿಷಯದಲ್ಲಿ ಸುಖ ಸಿಗುದಿಲ್ಲ ಅನ್ನೋದು ಯಾವಾಗ ಹೊಳಿತೈತಿ, ಯಾವಾಗ ಅದರಿಂದ ಹಿಂದಕ್ಕೆ ಸರಿಬೇಕು ಅನಿಸ್ತತಿ. ಎಲ್ಲ ವ್ಯರ್ಥಪ ಇದಕ್ಕಾಗಿ ಮಾಡುವುದೆಲ್ಲ ಪ್ರಯತ್ನ, ಅದರಿಂದ ಎಳ್ಳಟ್ಟು ಲಾಭ ಇಲ್ಲ. ಮನಸ್ಸು ಯಾಕೆ ಚಂತಲಕ್ಕೈತೆ, ವಿಷಯಗಳಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಕುಂತೈತಿ. ಅದಕ್ಕೆ ಅವು ಇಚ್ಛಾ, ಅದಕ್ಕೆ ಕಾಮ ಅಂತಾರೆ. ವಿಷಯಗಳಲ್ಲಿ ಇಚ್ಛೆಗೆ ಕಾಮ ಅಂತಾರೆ, ವಿಷಯದ ಇಚ್ಛಾಕ ಕಾಮ. ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ, ಎಲ್ಲಿ ರಾಮದ ಅಲ್ಲಿ ಕಾಮ ಇಲ್ಲ ಅಂತ. ಆರಾಮ್ ಕಂಡಾಗ ಯಾವ ಬೈಕೆಗಳು ಇಲ್ಲ. ಅಲ್ಲಿ ಬೈಕೆಗಳಿದ್ದಾಗ ಆರಾಮಿಲ್ಲ. ಏನು ಆತ್ಮಜ್ಞಾನದ ವಿಷಯವನ್ನು ಓದುವಾಗ ಸರಳ ಓದಬೇಕು, ತಪ್ಪು ಓದ್ಕೊಂತ ಹೋಗ್ಬಾರ್ದು. ತಪ್ಪು ಓದಿದ್ರೆ ಅಂದ್ರೆ ಅರ್ಥಕ್ಕೆ ಅನರ್ಥ ಆಕೈತಿ. ಅದಕ್ಕೆ ಸರಸ್ವತಿ ಶಾಪದ ಮುಂದಿನ ಜನ್ಮದಾಗ ಮೂಗ್ ಪ್ರಾಣಿಯಾಗಿ ಹುಟ್ಟಬೇಕು. ಅರ್ಥಕ್ಕೆ ಅಪಾರ್ಥ ಮಾಡ್ಕೋಕ್ ಹೋಗ್ಬಾರ್ದು. ಸರಿಯಾಗಿ ಬರೋಬ್ಬರಿ ಓದ್ಬೇಕು. ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳ್ಬೇಕು. ಕೇಳೋದ ಅಭಿಮಾನನ, ಇನ್ನೊಬ್ಬರು ಕೇಳಿದ್ರೆ ಏನಪ್ಪ ಮಾತಿನಾರ ಆಗಿತ್ತು. ಇದೊಂದು ಸ್ವಭಾವ ಐತಿ ಮನುಷ್ಯ ಆಗೋದಿಲ್ಲ. ನಾನ ಶಾನ್ಯಾತನ ಅಂತ ತೋರಿಸ್ಕೋಬೇಕಾಗಿತ್ತು, ಇನ್ನೊಬ್ಬರನ್ನ ಕೇಳಬಾರ್ದು ಅಂದ್ರೆ. ಎಲ್ಲ ಗೊತ್ತಿದ್ರು ಅರಿಯದರಂಗ ಕೇಳ್ಬೇಕು. ಹಿಂಗಂದ್ರೆ ಏನ್ರಿ ಅಂತ. ಹೌದಿಲ್ಲ? ಕೇಳ್ತೀವ, ಸಂಶಯ ನಿವಾರಣೆ ಮಾಡ್ಕೋ. ಏನು ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳ ಮನಸ್ಸು ವಿಷಯ ಚಿಂತನದಾಗ ಮುಳುಗಿಬಿಟ್ಟೈತಿ ಮುಂಜಾನೆ ಸಂಜೆ ಮಠ. ಅಂದಿಂದ ನೆಮ್ಮದಿ ಎಲ್ಲಿ ಸಿಗ್ಬೇಕು ಹೇಳಿ? ಅದಕ್ಕೆ ವಿಷಯ ಚಿಂತನೆಯನ್ನು ಬಿಟ್ಟ ಯಾವ ವೃತ್ತಿ ವಿಷಯದಿಂದ ವಿಮುಖ ಆಕೈತಿ, ಆ ವೃತ್ತಿಗೆ ಆನಂದದ ಸೂತ್ರ ಹತ್ತೈತಿ ನೋಡ್ರಿ. ಪೂಜಾಕ್ಕೆ ಕುಂತೇನಂದ್ರೆ ಸುಧಾ ಬರೇ ವಿಷಯದ ನೆನಪು, ಬಾಳೆ ನೆನಪು ಮಾಡ್ತೀವಿ. ಹೌದಿಲ್ಲ? ಹೆಸರಿಗೆ ಪೂಜಾಕ್ಕೆ ಕುಂತೇನೆ ನೋಡು. 8 ದಿನ ಆಯ್ತು ನೋಡ್ಲಿ, ಅವಾಗ ಉಂಗಟ್ ಹಚ್ಚ ಕೊಟ್ಟೀನಿ, ತಂದ ಕೊಟ್ಟಿಲ್ಲ ಅವ ಅಂತ ಯಾಕ್ರಿ? ಅದನ್ನ ಕೇಳ್ದ ಒಬ್ಬ, ನಿಮ್ಮ ಅಪ್ಪ ಅದನಂತ ಮಾತು ಮನ್ಯಾಗ ಕರ್ಯಾಕ್ ಬಂದಂತ, ಕೇಳಾಕ್ ಬಂದಂತ. ಅದಾನ್ರಿ, ಎಲ್ಲಿ ಹೋಗ್ಯಾನ? ಹೊಲಿಗೇರಿಗೆ ಹೋಗ್ಯಾನ್ರಿ ನಮ್ಮಪ್ಪ ಅಂದಂತ. ಉಂಗಟ್ ಹಚ್ಚೋವಾಗ ಅಲ್ಲಿ ಹೋಗ್ಯಾನ ಅಂತ. ಪೂಜೆ ಕುಂತೇನಂತ ಹೇಳೋಲಿ, ಹಂಗ್ಯಾಕೆ ಕೇಳ್ತೀವಿ ಅಂದಂತ. ಅಲ್ಲಿ ಹೋಗಿತ್ತಪ್ಪ ನಿನ್ನ ಮನಸ್ಸು, ಅದಕ್ಕೆ ಹೇಳಿನ ಅಂದಂತ. ಹೊಲಿಗೇರಿಗೆ ಹೋಗಿದ್ದು. ಹೌದಿಲ್ಲ? ಇಲ್ಲೇ ಕುಂತೈತಿ ಅಂದ್ರೆ ಮನಸ್ಸು ಎಲ್ಲಿ ಓಡಾಡ್ತೈತಿ, ಮಂಗೇನಂತ ಮನಸ್ಸು ಅಲ್ಲೇ ಇಲ್ಲೇ ಸರಿಯಾಡಿ ಬರ್ತೈತಿ ಅದು. ಅದ್ರಾಗೈತಿ ಇದ್ರಾಗೈತಿ ಅನ್ನೋ ವಾಸನ, ಹಿಂದಿನ ವಾಸನೆಗಳೇ ಇರ್ತಾವಲ್ಲ, ಅಜ್ಞಾನದಿಂದ ಉಂಟಾದದ್ದು ಎಲ್ಲ. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೋ, ಈ ವಾಸನೆ ಎಲ್ಲ ನಾಶ ಆಕೈತಿ. ಅಜ್ಞಾನದ ಕೂಡ ವಾಸನ ಹೋಗಿಬಿಡ್ತೈತಿ. ಯಥಾರ್ಥ ಜ್ಞಾನವನ್ನು ಮಾಡ್ಕೊಂಡೆ ಅಂದ್ರೆ ಏನು ಬೆಳಕಾತಂದ್ರೆ ಕತ್ತಲ್ದೊಳಗಿನ ಇದೆಲ್ಲ ಹೋಗಿಬಿಡ್ತೈತಿಲ್ಲ. ಅದಕ್ಕೆ ಜ್ಞಾನದ ಬೆಳಕು ನಿನ್ನಲ್ಲಿ ಜಾಗೃತಿ ಮಾಡ್ಕೋ, ವಿವೇಕವಂತರಾಗಿ. ಅದರ ಸಂಬಂಧ ನಾವು ಸತ್ಸಂಗದೊಳಗೆ ತೊಡಬೇಕು. ಬೆಳಕಿನಡಿಗೆ ಅಂದ್ರೆ ಏನು? ಸತ್ಸಂಗದೊಳಗೆ ಬರೋದೆಲ್ಲ ಬೆಳಕಿನಾಗ ಬರ್ಬೇಕು. ಕತ್ತಲ್ದಾಗ ಬ್ಯಾಡಿ. ಅಜ್ಞಾನದ ಕಾರ್ಯದಿಂದ ಜ್ಞಾನದಡಿಗೆ. ಅಸತೋ ಮಾಂ ಸದ್ಗಮಯ, ತಮಸೋ ಮಾಂ ಜ್ಯೋತಿರ್ಗಮಯ, ಮೃತ್ಯೋರ್ ಮಾಂ ಅಮೃತಂ ಗಮಯ. ಮೃತ್ಯುವಿನಿಂದ ಅಮೃತದೆಡೆಗೆ, ಕತ್ತಲೆಯಿಂದ ಬೆಳಕಿನಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ ನಮ್ಮ ಯಾತ್ರಾ ಸಾಗಬೇಕಾಗೈತಿ. ನಾವು ಎತ್ತಾಗ ಹೊಂಟೀವಿ ನೋಡ್ಕೊರಿ. ಈ ಈ ಜಡಬುದ್ಧಿ ಜಡಸಂಗದ ಬೆನ್ನ ಹತ್ತಿರ ಎಲ್ಲಿ ಒಯ್ತೈತಿ ನಮ್ಮನ್ನ? ಸಿಗಬಹುದನ? ಭಾಳ ಮಂದಿ ದಾರಿ ಹಿಡ್ದಾರಂತ ಅವ್ರ ಬೆನ್ನ ಹತ್ತಿರ ಜಗತ್ತೆಲ್ಲ ಇತ್ತಾಗ ಹೊಂಟೈತಿಪ್ಪ, ನಾ ಅವ್ರು ಕೊಡೋದನ್ನ ಸುಡುಗಾಡಕ್ಕೆ ಹೋಗಿರ್ತಾರೆ, ಸುಡುಗಾಡ ದಾರಿ ಹಿಡಿದಿರ್ತಾರೆ ಭಾಳ ಮಂದಿ.
ಬಲ್ಲವರು ದಾರಿ ಹಿಡಿ ಮಹಾಜನಪಂಥಾಯ ಅಂತ. ಬಲ್ಲವರು, ತಿಳಿದವರು, ಅವ್ರು ಇದ್ರ ಬೆನ್ನು ಹತ್ತಿದ್ರು, ಅವ್ರ ವಿಷಯಾದಿಗಳು ಬೆನ್ನು ಹತ್ತಿದ್ರು, ನಾವು ಸುಖ ಹೊಂದಬೇಕಂತ. ಅದರಿಂದ ವಿಮುಖ ಆದ್ರಿಲ್ಲ. ತೊರೆ ವಿಷಯವನ್ನು ಅಂದ್ರೆ ಸುಖ ಹೊಂದಬೇಕನ್ನೋ ಜರ್ ನಿನಗೆ ಉತ್ಕಟ ಇಚ್ಛೆ ಆಯ್ತು ಅಂದ್ರೆ ಬಿಡೋದನ್ನ ವಿಷಯದ ಗೊಡವಿ ಕೈ ಬಿಡು. ನೀ ಎಷ್ಟು ಜನ್ಮ ಆದ್ರೆ ಬೆನ್ನು ಹತ್ತಿರು ಸುಖ ಶಾಂತಿಯನ್ನು ಕೊಡೋದಿಲ್ಲ, ಯಾವ ವಿಷಯ ವಸ್ತುಗಳು ನಿನಗೆ ಕೊಡೋದಿಲ್ಲ. ಮತ್ತು ತೇಕಾಕ್ ಹಚ್ತಾವ್ ನಾವು ಜನ್ಮ ಜನ್ಮಾಂತರ. ಯಾಕೆ ನಾವು ತೇಕಾಕತ್ತೇವೆ ಅಂದ್ರೆ ಇದ್ರ ಬೆನ್ನು ಹತ್ತಿ. ಅದ್ರ ಬೆನ್ನು ಹತ್ತೋದು ಬಿಟ್ಟಿದ್ರೆ ಇಷ್ಟೇ ಆಗ್ಬೇಕಾಗಿತ್ತು ತೇಕುದು ನಿನಗೆ. ಭಾಳ ಅವಶ್ಯಕತೆ, ಭಾಳ ಹ್ಞೂ ಅಂತ ಹೇಳುವುದು ಕೇಳುದ್ರಾಗ ಏನಿಲ್ಲ, ಸ್ವಲ್ಪ ಮೌನದಿಂದ ತಿಳ್ಕೊಂಡು ಉಳ್ಕೊಳಕ್ತೈತಿ. ಮಹಾತ್ಮರು ಹೇಳಿದ ಮಾತಿನ ಕಡೆ ಎಲ್ಲ ಕೊಟ್ರು ನಾವು ಫುಲ್ಲ ಅದನ್ನ ಮಾಡಿನೇ ಇದನ್ನು ಮಾಡಿನೇ ಏನು ಮಾಡಿದ್ರು ಉಪಯೋಗ ಇಲ್ಲ. ಭಾಳಷ್ಟು ಅಭ್ಯಾಸ ಮಾಡು, ಶಾಸ್ತ್ರ ಓದ್ಬೇಕು, ಪುಸ್ತಕ ಓದ್ಬೇಕು ಅನ್ನೋದು ಅವಶ್ಯಕತೆ ಬರಲ್ಲ ನಿನಗೆ. ಸ್ವಲ್ಪ ಮಹಾತ್ಮರ ಸಂಘ ಮಾಡಿದರೆ ನಿನಗೆ ಅದು ಗೊತ್ತಾಗೈತಿ. ಇಷ್ಟೆಲ್ಲ ಯಾಕೆ ಗುದ್ದಾಡೋದು ಬೇಕಾಗೈತಿ? ಮಾತು ಸಹಿತ ಬೇಕಾಗಿಲ್ಲ, ಹೌದು. ನಿಶಬ್ದ, ಯಾವ ಶಬ್ದನೂ ಬೇಕಾಗಿಲ್ಲ, ಯಾವ ಮಂತ್ರನೂ ಬೇಕಾಗಿಲ್ಲ, ಆನಂದದ ನೆನಪು ಮಾಡಲಿಕ್ಕೆ. ಮೌನದಿಂದ ನಾವು ಅದನ್ನು ಅನುಭವ ಮಾಡಬೇಕಾಗಿತ್ತು, ಸುಮ್ಮನೆ ಇದ್ದ ತಿಳ್ಕೊಬೇಕಾಗಿತ್ತು. ಅದು ಆನಂದದ ನೆನಪು ಮಾಡೋಕ್ಕೆ ಯಾವ ಶಬ್ದ ಪ್ರಯೋಗನ ಇಲ್ಲ ಅಂದ. ನಿಶಬ್ದಂ ಬ್ರಹ್ಮ ಉಚ್ಯತೆ ಅಂತ. ದೇವ್ರು ನಡ್ಕೋದು, ದಿಂಡ್ರು ನಡ್ಕೋದು, ಎದ್ರ ಸಂಬಂಧ? ವಿಷಯದ ಆಶಯ ಸಂಬಂಧ ಹೋದ್ರೆ ನನಗೆ ಅದನ್ನು ಕೊಡಪ್ಪ ದೇವ್ರ, ಇದನ್ನು ಕೊಡು, ನನಗೆ ಇಂಥದ್ದು ಕೊಡ್ತೇನೆ, ನಿನಗೆ ಹರಿಕೆ ಹೊರ್ತೇನೆ. ನೀನ ಕಲ್ಪಿಸ್ಕೊಂಡು ಕೂತಿ ಅದನ್ನು. ಇಂಥದ್ದು ಕೊಟ್ರೆ ಇಂಥದ್ದು ಅದು ವ್ಯಾಪಾರ ಮಾಡ್ತೈತೇನೆ. ದೇವ್ರು ಇಂಥದ್ದು ಕೊಟ್ರೆ ಇಂಥದ್ದು ಕೊಡ್ತೇನೆ ಅಂತೇಳಿ ನೀನ ಕಲ್ಪಿಸ್ಕೊಂಡು ಕುಂತಿ ಅದನ್ನು. ದೇವ್ರಿಗೆ ಅವಶ್ಯಕತೆ ಇರ್ತೈತೆ. ನೀವು ಮಾಡುವ ಕೊಡುವ ಸಾಮಾನುಗಳು ಇವೆಲ್ಲ ಹಣ್ಣು ಹಂಪಲ ನೈವೇದ್ಯ ಹಿಡುವುದರಿಂದ ಅದು ತೃಪ್ತಿ ಆಕೈತಿವ? ಇನ್ನು ಮೊದಲ ತೃಪ್ತಿ ಐತಿ ಅದು ದೇವರು? ಈ ಉಡಿ ತುಂಬಿದು ಚಲೋ ಸೀರೆ ಏರ್ಸ್ಪ ದೇವಮ್ಮಗ, ಯಾಕ್ರಿ? ಚಲೋ ಎಡಿ ಹಿಡಿ, ದೇವಮ್ಮಗೆ ಎಡಿ ಹಿಡ್ಬೇಕು, ದೇವಿಗೆ ಇಂಥದನ್ನು ಯಾಕ್ರಿ? ಇಂಥ ಸೀರೆ ಉಡ್ಸ್ಬೇಕು ದ್ಯಾಮವ್ಗ ದುರ್ಗವ್ಗ, ಇಲ್ಲ ರಾವ್ ಒಕ್ಕಳಕ್ಕೆ, ಹೌದಲ್ಲ? ಕಣ್ ಕಿಸಿ ಹಾಕತ್ತಿ ಬಿಡ್ತಾಳಿಲ್ಲ ಅಂದ್ರೆ ಹೋಗೋದು. ಈ ಬ್ಯಾಟ್ ಬೇಕ, ಹೌದಲ್ಲ? ಕ್ವಾಣನ ಮಾಂಸನ ಬೇಕಣ ಅದಕ್ಕೆ ದ್ಯಾಮವ್ಗ ದುರ್ಗ ಕೊಡಿತಾರಿಲ್ಲ? ಮೊದಲು ಅದನ್ನ ಮಾಡ್ತಿದ್ವು, ಹೆಸರಿನ ಮ್ಯಾಗ ಇನ್ನ ಗಡಿತಾವ, ಬ್ಯಾಟಿ ಮಾಡ್ತಾವ, ಆಡಿನ ಬ್ಯಾಟಿ ಇದನ್ನ ಮಾಡೇ ಮಾಡ್ತಾಳೆ. ಬಂಡಿ ಹೋಗಿ ಮಾಡಿ ಬರ್ತಾವಲ್ಲ, ಹೊಲ್ಯಾರು ಮಾಡಿ ಬರ್ತಾವ, ಹೌದಲ್ಲ? ಟಗರಿನ ಬ್ಯಾಟಿ, ಆಡಿನ ಬ್ಯಾಟಿ, ಮೂವತ್ತಾಕ ಓದ್ಕೋದ ಬ್ಯಾಟಿ ಅದನ್ನ ಬೇಡ್ತಾವ ದೇವ್ರವು. ಅದೊಂದು ಹುಚ್ಚು ಹಿಡ್ದೈತಿ ನಮಗೆ ಭ್ರಮ. ಎಷ್ಟು ಹೆದರಿರಿ ಎಲ್ರು ಅವೆಲ್ಲ ಅದಾವಂತ ಮನಸ್ಸಿನಾಗ ಯಾಕೆ ಕಲ್ಪಿಸ್ಕೊಂಡು ಕೂತಿ? ಅವನು ಕಲ್ಪಿಸ್ಕೊಂಡ ಹಾಳಾಗಿ ಹೋದಿನಿ. ನಿನ್ನನ್ನು ನೀ ಮರ್ದು ಬಿಟ್ಟು ನೀನ ಶ್ರೇಷ್ಠನೂ ತಿಳ್ಕೊಬಿಟ್ಟು ಅವಕ್ಕೂ ಬೆನ್ನು ಹಾಕಿದೆ. ಅವು ಶ್ರೇಷ್ಠ ಅಂತೇಳಿ ಅವು ಅದನ್ನು ಕೊಡ್ತಾವ, ಕಾಡ್ತಾವ ನಮ್ಮನ್ನ ಅಂತೇಳಿ ಅವಕ್ಕೆ ಬ್ಯಾಟಿ ಬ್ಯಾಟಿ ಮಾಡಿದ್ರೆ ನಮ್ಮನ್ನು ಯಾರು ಕಾಡೋದಿಲ್ಲ. ವರ್ಷಕ್ಕೊಂದು ಬ್ಯಾಟಿ ಮಾಡೋದು ನಾವು. ಇವೆಲ್ಲ ವಂಶ ಪರಂಪರೆಯಿಂದ ಬಂದ್ಬಿಟ್ಟಾವಿಲ್ಲೋ ಮನೆ ಒಳಗೆಲ್ಲ ಅದನ್ನು ಮಾಡ್ಕೊತ ಬಂದೈತಿ. ಇದರಿಂದ ಏನು ಲಾಭ? ಈ ತಲೆಯನ್ನು ಮಟ್ಟು ಬಿಡ್ಬೇಕಾದ್ರೆ ಇದ್ರ ಕಡೆ ಎಲ್ಲ ಕೊಡು. ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ನಂಬಿಕೆ ಇದ್ದಾಗಿಲ್ಲ ಮೂಢ ಭಾವನೆಗಳೆಲ್ಲ ಹೊಕ್ಕವ್. ಆ ದೇವ್ರು ನಡ್ಕೋದು, ದಿಂಡ್ರ ನಡ್ಕೋದು, ಹೂ ಏರ್ಸೋದು, ಪತ್ರಿ ಏರ್ಸೋದು, ಅದಲ್ಲ ಎಲ್ಲ ಹೋಗಿಬಿಡ್ತಾವು. ಅಜ್ಞಾನದ ಕಾರ್ಯಗಳು ಜ್ಞಾನ ಆದ್ಮ್ಯಾಗ ಎಲ್ಲ ಕೆಟ್ಟ ಕರ್ಮ ಚಲೋ ಕರ್ಮ ಎಲ್ಲ ಹೋಗ್ತಾವ ಜ್ಞಾನ ಆದ್ಮ್ಯಾಗ. ಅವಶ್ಯಕತೆ ಇಲ್ಲ. ನೀ ಏನು ಮಾಡಬೇಕಾದಂಥ ಕರ್ತವ್ಯನ ಏನು ಉಳಿದಲ್ಲಿ ಎತ್ತರಾದ ಕೂಲೆ ನಿದ್ದೆತ್ತು ಮಠ ಬರೇ ಅದ ಹೆಸರದಾಗ ಅದೇನು. ನಿದ್ದೆ ಹೆತ್ತಿ ಅಡಗಿದಾಗ ಏನಾರ ವಿಶ್ರಾಂತಿ,
ಎಚ್ಚರ ಆದ ಕೂಡಲೇ ವಾಸನೆಗಳು ಅದಕ್ಕೆ ಅನುಗುಣವಾಗಿ ಮತ್ತೆ ಕರ್ಮಗಳನ್ನು ಮಾಡ್ತಾನೆ. ಹಂಗೆ ಬಡ್ಕೋತಾನ. ಯಾರ್ಯಾರಿಗೆ ಯಾವ ವಾಸನೆ ಇರ್ತಾವ ಅದಕ್ಕೆ ಅನುಗುಣವಾಗಿ ಅವ ವರ್ತನೆ ಮಾಡ್ತಿರ್ತಾನೆ. ಅವ ಕರ್ಮಗಳನ್ನು ಮಾಡ್ತಿರ್ತಾನೆ. ಅವುಗಳ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡ್ತಿರ್ತಾನೆ. ಏನು ಮಾಡಬೇಕಪ್ಪ ಅಂತಂದ್ರೆ ಅವನ ಮನಸ್ಸಿನಾಗ ಏನೈತೆ ಅದನ್ನು ಮಾಡವ, ವಾಸನೆಗೆ ಅನುಗುಣವಾಗಿ ಅದು ಮಾಡಾಕೈತಿ ಬಿಡ್ತೈತಿ. ಅದೇ ಅದ್ರಾಗ ಸುಖ ಬುದ್ಧಿ ಯಾರ್ಯಾರಿಗೆ ಇರ್ತೈತಿ ಅದನ್ನೇ ಅವ್ರು ಮಾಡ್ತಾರೆ. ಅವನು ತಿಳಿದವ ಏನು ಮಾಡಿದ್ರು ಏನು ಲಾಭ ಇಲ್ಲ ಅಂತ ತಿಳಿದವ ತನ್ನ ಇದ್ದ ವಸ್ತುವಿನ ಕಡೆ ಲಕ್ಷ್ಯ ಕೊಡ್ತಾವ. ಮಾಡೋದ್ರಾಗಿಲ್ಲದು ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಯಥಾರ್ಥ ವಸ್ತುವಿನ ಅನುಭವ, ಸುಖದ ಅನುಭವ ನಮಗೆ. ಏನಾರ ಮಾಡಿದಾಗ ಸುಖ ಗೊತ್ತಿಲ್ಲ, ಗೊತ್ತಾಗೈತೆ ನಿನಗೆ. ದನು ಆಕೈತಿ ಏನಾರ ಮಾಡಿರಿ, ಅದಿಲ್ಲ. ಮಾಡೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಸುಖದ ಅನುಭವ ಆಕೈತಿ. ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮವನ್ನು ವಹಿಸೋ ಕಾರಣ ಇಲ್ಲ. ಒಳ್ಳೆ ವ್ಯರ್ಥನೆ ಯಾಕ್ರಿ ಶ್ರಮ ಪಡ್ತೀನಿ. ಹಗಲಿ ರಾತ್ರಿ ದುಡು ಸತ್ತು ಕೆಲ್ಸ. ಎದಕ್ಕೆ? ವಿಷಯಗಳ ಪ್ರಾಪ್ತಿಗಾಗಿ. ಆರಾಮಿರೋ ಸಂಬಂಧ ಇಷ್ಟೆಲ್ಲ ತೀರ್ಕೋದು ಬೇಕಾಗಿಲ್ಲ. ನೀವು ಯಾವುದನ್ನು ಅವಲಂಬನೆ ಮಾಡೋದು ಅವಶ್ಯಕತೆ ಇಲ್ಲ. ಏನಾರು ಹೊಂದಬೇಕಾಗಿಲ್ಲ, ಎಲ್ಲಾರು ಹೋಗ್ಬೇಕಾಗಿಲ್ಲ. ಆರಾಮಿರೋದ ಸಂಬಂಧ, ವಿಷಯಗಳ ಆಶಾ ಸಂಬಂಧ ಎಲ್ಲ ಇದನ್ನೆಲ್ಲ ಮಾಡ್ಬೇಕಾಗೈತಿ, ತೀರ್ಬೇಕಾಗೈತಿ. ಅವನ್ನೆಲ್ಲ ದೊರಕಿಸ್ಕೊಂಡ್ರೆ ನಿನಗೆ ತೃಪ್ತಿ ಐತನ ನೋಡ್ಕೊ. ಎಲ್ಲ ನಮೂನಿ ಮಾಡಿ ನೋಡಿದೆ, ಏನು ಲಾಭ ಮಾಡ್ಕೊಂಡು? ವಿಹಿತದಿಂದನೂ ಇಲ್ಲ, ನಿಷಿದ್ಧದಿಂದನೂ ಇಲ್ಲ ಅನ್ನೋದು ಕಂಡ್ಕೋಬೇಕಲ್ಲ. ಯಾವ ಪುಣ್ಯಾತ್ಮ ಹೊಳಿತೈತಿ ಅವ ಉದಾಸೀನ ಹಾಕಂತ ಅದ್ರ ಬಗ್ಗೆ ಬ್ಯಾಡ. ಇದ್ರಾಗ ಏನೂ ಮಾಡೋದು ಲಾಭ ಇಲ್ಲ. ಮೊದಲು ನಮ್ಮನ್ನು ನಾವು ತಿಳ್ಕೊಂಡು ಆತ್ಮಜ್ಞಾನವನ್ನು ಮಾಡಿಕೊಂಡಾಗ ಲಾಭ ಐತಿ. ನಾವು ಅದನ್ನು ಬಿಟ್ಟೇವಿ, ಮಾಡಬೇಕಾದದ್ದನ್ನು ಬಿಡ್ತೇವಿ, ಮಾಡಬಾರದನ್ನು ಮಾಡ್ಕೊಂತ ಕುಂದಿರ್ತೇವಿ, ಆಗಬಾರದು ಹಾಕೊಂಡು ನಿನ್ನ ಭವಿಷ್ಯ ನಿನ್ನ ಕೈ ಒಳಗೈತಿ. ಹೆಂಗೆ ಇದನ್ನು ರೂಪಿಸ್ಕೋಬೇಕು ನಿನ್ನ ಕೈ ಒಳಗೈತಿ ನೋಡು. ಏನು ಮಾಡಿ ಋಷಿ ಮುನಿಗಳೆಲ್ಲ ಹೆಂಗೆ ಮಾಡಿದ್ರು, ಹೆಂಗೆ ಬದುಕಿದ್ರು ಅವರು, ಎದಕ್ಕಾಗಿ ಪ್ರಯತ್ನ ಮಾಡಿದರು? ಬಾಳೆ ಹೆಸರು ಇರ್ತಾನ ಅವ್ರಿಗೆ, ಬಾಳೆ ಸುದ್ದಿ ಮಾತಾಡ್ತಿದ್ದ ನಮ್ಮಪ್ಪ ಯಾರ್ದಾರ ಮುಂದೆ. ಯಾವಾಗಲೂ ಇದು ಆತ್ಮಚಿಂತನದ ಅಭ್ಯಾಸದವ್ರು ಎದ್ರು ಬಿದ್ದರು 3-4 ಹೊತ್ತು ಜನಸಂಪರ್ಕಕ್ಕೆ ಬಂದರೂ ಬರೀ ಅದ್ರ ಬಗ್ಗೆನ ತಿಳ್ಕೋರಿ ಅಂತ. ಅವ್ರು ಇನ್ನೊಬ್ಬರ ಕಡೆಯಿಂದ ಕೇಳ್ಬೇಕು, ಇದನ್ನು ಮಾಡ್ಬೇಕಲ್ಲ. ನಿಮ್ಮ ತಂದು ಇಲ್ಲಿ ಹಚ್ಬೇಕು, ಇಲ್ಲಿದ್ದು ನೀವು ತಿಳ್ಕೋಬೇಕು ಅಂತಿದ್ರು ಅದು. ಅದರ ಸಂಬಂಧ ಇಲ್ಲಿ ಬಂದದ್ದು ಹೋದಿಲ್ಲ. ಏನು ಅಲ್ಲಿ ತಂದು ಹೊರಗಿನ ತಂದು ಇಲ್ಲಿ ಒಳಗೆ ಹಾಕೋದನು? ಇದ್ದ ಸಮಾಧಾನ ಕೆಡಿಸ್ಕೊಂತೀನಿ, ಒಳಗೆ ಇದು ಒಳಗಿಂದ ಹೊರಗೆ ಹಾಕೋದನ್ನೆಲ್ಲ. ಹೌದಿಲ್ಲ? ವಿಶ್ವದ ಸುದ್ದಿ ಎಲ್ಲ ಹೊಲಸು ಮಾಡ್ತೈತೆ. ಅದೆಲ್ಲ ಅದ್ರ ನೆನಪು ಮಾಡಿದೆ ಅಂದ್ರೆ, ಭಾಳ ನೆನಪು ಮಾಡಿದೆ ಅಂದ್ರೆ ಅಂತಃಕರಣ ಹೊಲಸಾತ್ ನೋಡಿ. ಅದಕ್ಕೆ ಅಂತಃಕರಣ ಸ್ವಚ್ಛ ಮಾಡ್ಕೋಬೇಕಾತಂದ್ರೆ ಇದು ವಿಷಯ ವಾಸನೆಗಳ ಪೂರ್ಣ ನಾಶ ಮಾಡ್ಕೋಬೇಕು. ವಿಚಾರದಿಂದ ಬಿಟ್ಟು ಬಿಡ್ದ ಈ ವಿಚಾರ ನಡೀತು ಅಂದ್ರೆ ಮನುಷ್ಯನ ಮಾಲಿನ್ಯ ಎಲ್ಲ ಕಡಿಮೆ ಆಕೈತಿ ನೋಡ್ರಿ. ಅದ್ರ ಸಂಬಂಧ ನಾವು ಪ್ರಯತ್ನ ಮಾಡ್ಬೇಕಾಗಿತ್ತು. ಮನುಷ್ಯನ ಹೊಲಸು ಕಳ್ಕೊಳ್ಳೋ ಸಂಬಂಧ ನಿರಂತರ ಅಂದಾಗ ಇದು ಅನುಭವ ಬರ್ತದೆ ನಮಗೆ. ಪ್ರತಿಯೊಬ್ಬರಿಗೆ ಮನಸ್ಸು ಮಲಿನ ಆದ ಕಾರಣ ಎದ್ದು ವಸ್ತುವಿನ ಅನುಭವ ನಮಗಾಗಬಂದು ಬಿಡು. सकल शांत संत महाराज